ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ಹೆಸರಲ್ಲಿ ಇದೊಂದು ಸಾಯಂಕಾಲದ ಈ ಫೇಸ್ಬುಕ್ ಲೈವ್ನ ಮೂಲಕ ಮಾಡಲಾಗುವಂಥ ಆರಾಧನೆಗೆ ವೆಸ್ಲಿ ಸಭೆಯ ಎಲ್ಲ ಸದಸ್ಯರನ್ನು ಮತ್ತು ಹೊರಗೆ ಇರುವಂಥ ಎಲ್ಲ ದೈವ ಜನರನ್ನು ಯೇಸುವಿನ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ವಂದಿಸ್ತೇನೆ, ಸ್ವಾಗತ ಮಾಡ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ರೀತಿಯಲ್ಲಿ ಕರ್ತನನ್ನು ಆರಾಧಿಸಲಿಕ್ಕೆ ಈ ಬುಧವಾರದ ಸಾಯಂಕಾಲ ದೇವರು ನಮ್ಮನ್ನು ನಡೆಸಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಪ್ರಾರ್ಥನಾ ಪೂರ್ವಕವಾಗಿ ಈ ಆರಾಧನೆಯನ್ನು ಆರಂಭಿಸೋಣ. ನಾವಿರುವಂಥ ಸ್ಥಳದಲ್ಲಿ, ನಮ್ಮ ಮನೆಗಳಲ್ಲಿ ಅಥವಾ ಹೊರಗೆ ಇರುವಂಥ ಸ್ಥಳದಲ್ಲಿರುವುದಾದರೆ ನಾವು ತಲೆ ತಗ್ಗಿಸಿ ದೇವರ ಪ್ರಸನ್ನತೆಗೋಸ್ಕರ ಆಹ್ವಾನ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಂಡಂಥ ಪರಲೋಕದ ದೇವರೇ, ಅತಿಶಯವಾದ ಕೃಪೆಯ ಮೂಲಕವಾಗಿ ನಮ್ಮನ್ನು ಮಕ್ಕಳಾಗಿ ಅಂಗೀಕರಿಸಿದಂಥ ತಂದೆಯೂ ತಾಯಿಯೂ ಆಗಿರುವ ಆತನೇ, ಇನ್ನೊಂದು ಸಾಯಂಕಾಲ ನಿನ್ನ ಪರಮ ಸನ್ನಿಧಾನವನ್ನು ಹುಡುಕಿ ನಿನ್ನ ವಾಕ್ಯಗಳ ಮೂಲಕ ನಿನ್ನನ್ನು ಸ್ತುತಿಸಲು ಕೊಂಡಾಡಲು ದಯಪಾಲಿಸಿಕೊಟ್ಟಿರುವಂಥ ಈ ಸಮಾಧಾನದ ವೇಳೆಗಾಗಿ, ಈ ಪವಿತ್ರ ಸಮಯಕ್ಕೋಸ್ಕರ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಓ ದೇವರೇ, ಆರಾಧನೆಯ ಅರ್ಥವನ್ನು ಮಹತ್ವವನ್ನು ನಮಗೆ ಹೇಳಿಕೊಟ್ಟಂಥವನೇ, ಆರಾಧನೆಗೆ ಯೋಗ್ಯನೂ ಮಹಿಮೆಗೆ ಪಾತ್ರನೂ ಆಗಿರುವಂಥ ತ್ರಯೇಕ ಕರ್ತನೆ, ನಿನ್ನ ನಾಮದಲ್ಲಿ ನಾವೀಗ ಕೂಡಿ ಬಂದು ನಿನ್ನನ್ನು ಸ್ತುತಿಸಲಿಕ್ಕಾಗುವ ಹಾಗೆ ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿರುವಂಥ ಪ್ರತಿಯೊಬ್ಬ ದೇವರ ಮಕ್ಕಳನ್ನು, ಅವರ ಕುಟುಂಬವನ್ನು, ಅವರ ಪ್ರಾರ್ಥನೆಗಳನ್ನು, ಅವರು ಈ ಸಮಯದಲ್ಲಿ ತಮ್ಮ ಮನಸ್ಸುಗಳಲ್ಲಿ ಅಂದುಕೊಳ್ಳುತ್ತಿರುವಂಥ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನೀನು ಕೇಳಬೇಕೆಂದು, ಕನಿಕರಿಸಬೇಕೆಂದು ಪರಿಶುದ್ಧಾತ್ಮನ ಮೂಲಕವಾಗಿ ಕೇಳಿಕೊಳ್ತೇವೆ. ಈ ಆರಾಧನೆಯ ಮಹತ್ವ, ಈ ಆರಾಧನೆಯ ಮಹಿಮೆ ನಿನಗೆ ಸಲ್ಲಲಿ ಸ್ವಾಮಿ. ನಿನ್ನ ನಾಮ ಮಹಿಮೆ ಹೊಂದಲಿ. ನಿನ್ನ ಮಕ್ಕಳಾಗಿರುವ ನಮಗೆ ಈ ಪವಿತ್ರವಾದ ಸಮಯದ ಮೂಲಕ ನಿನ್ನ ಕೃಪೆಯನ್ನು ದಯಪಾಲಿಸಿಕೊಡಬೇಕೆಂದು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ, ಪರಲೋಕದ ತಂದೆಯೇ, ಆಮೆನ್. ಕರ್ತನ ಸ್ತೋತ್ರಕ್ಕಾಗಿ ಹಾಡುವಂಥ ಕನ್ನಡ ಸಂಗೀತ 106ನೆಯ ಸಂಗೀತವನ್ನು ಹಾಡೋಣ. 106ನೆಯ ಸಂಗೀತ. ಲಕ್ಷಾಂತರ ಧನವ ಅರ್ಪಿಸಿಕೊಟ್ಟರೂ ಪಾಪಿಷ್ಟ ಮನಶುದ್ಧಿಯ ಹೊಂದಲಿಕ್ಕಾಗದು. ಶುದ್ಧಿಯ ಹೊಂದಲಿಕ್ಕಾಗದು. ಕ್ರಿಸ್ತೇಸುವು ತಾನೇ ಸಾಕಾದ ಯಜ್ಞವು, ಅಮೂಲ್ಯ ರಕ್ತದಿಂದಲೇ ನಮ್ಮನ್ನು ಕೊಂಡನು. ನಿನ್ನನ್ನು ನಂಬುವೆ, ಓ ದೇವರೇ, ಅಘೋರವಾದ ಪಾಪಿಗೆ ಆಶ್ರಯವು ನೀನೇ. ರಕ್ಷಣೆ ಮಾಡಿದ್ದಿ ಪ್ರಪಂಚಕ್ಕಾಗಿಯೇ, ನಮ್ಮಾತ್ಮದ ನಾಗಿದ್ದಿ ಓ ಪ್ರಾಣ ಪ್ರಿಯನೇ.
ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ. ಈ ಪವಿತ್ರವಾದಂಥ ಸಮಯ ನಮ್ಮ ಆತ್ಮಗಳನ್ನು, ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂಥ, ನಮ್ಮ ಆಂತರ್ಯಗಳನ್ನು ನೋಡುವಂಥ ಸ್ವಾಮಿಯ ಮುಂದೆ ಇನ್ನೊಂದು ಬಾರಿ ನಮ್ಮ ಬಲಹೀನತೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡೋಣ. ದೇವರ ಘನತೆಯುಳ್ಳ ನಾಮದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ, ಪ್ರಾರ್ಥಿಸೋಣ. ಜೀವ ಸ್ವರೂಪನಾಗಿರುವಂಥ ದೇವರೇ, ಕೃಪೆಯಲ್ಲಿ ಐಶ್ವರ್ಯವಂತನೇ, ಮಣ್ಣು ಕಲ್ಲು ಧೂಳಿಗೆ ಸಮಾನರಾದಂಥ ನಮ್ಮನ್ನು ಪಾಪದ ಕೂಪದಲ್ಲಿ ಬಿದ್ದು ನರಳಾಡುತ್ತಾ ಇದ್ದಂಥ ನಮಗೆ ನಿನ್ನ ಕುಮಾರನಾದಂಥ ಯೇಸುವಿನ ಮೂಲಕ ಬಿಡುಗಡೆಯನ್ನು, ಶಿಲುಬೆಯ ಮೂಲಕ ರಕ್ಷಣೆಯನ್ನು ದಯ ತೋರಿಸಿದ್ದಕ್ಕಾಗಿ ಉಪಕಾರಗಳನ್ನು ಸಲ್ಲಿಸ್ತೇವೆ. ಬುಧವಾರದ ಸಾಯಂಕಾಲ ಸ್ವಾಮಿ ಶಿಲುಬೆಯ ಕರ್ತನನ್ನು ಹುಡುಕಿ ಬರಲಿಕ್ಕಾಗುವ ಹಾಗೆ ನಮ್ಮ ಮನಸ್ಸು, ನಮ್ಮ ಹೃದಯಗಳನ್ನು ನಿನ್ನಲ್ಲಿ, ನಿನ್ನ ನಾಮದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಸಮರ್ಪಣೆ ಮಾಡಲಿಕ್ಕಾಗುವ ಹಾಗೆ ದಯ ತೋರಿಸಿದಂಥ ನಿನ್ನನ್ನು ವಂದಿಸ್ತೇವೆ, ಕೊಂಡಾಡ್ತೇವೆ. ನಿನ್ನ ಒಡಂಬಡಿಕೆಯ ದಾರಿಯಲ್ಲಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಉಪಕಾರಗಳನ್ನು ಹೇಳ್ತೇವೆ. ಓ ದೇವರೇ, ಪಾಪದ ಪಾಲಿಗೆ ನಾವು ಸತ್ತು ನೀತಿಯ ಪಾಲಿಗೆ ಜೀವಿಸುವಂತೆ, ನಾವು ಇನ್ನೂ ಕೂಡ ಪಾಪಿಗಳಾಗಿ ಜೀವನ ಮಾಡುತ್ತಿದ್ದಾಗಲೇ ನಿನ್ನ ಮಗನಾದಂಥ ಯೇಸುವಿನ ಮೂಲಕವಾಗಿ ನಿನ್ನ ಸಂಕಲ್ಪಗಳನ್ನು ನೆರವೇರಿಸಿಕೊಂಡು ಆತನ ಬಾಸುಂಡೆಗಳಿಂದ, ಆತನ ಗಾಯಗಳಿಂದ, ರಕ್ತದಿಂದ ನಮಗೆ ಶುದ್ಧತ್ವವನ್ನು, ಬಿಡುಗಡೆಯನ್ನು, ಪಾಪದ ವಿಮೋಚನೆಯನ್ನು ದಯಪಾಲಿಸಿಕೊಟ್ಟಂತ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಪ್ರೀತಿಯುಳ್ಳ ಸ್ವಾಮಿ, ನಮ್ಮ ಪ್ರಾರ್ಥನೆಗಳನ್ನು ಈ ಸಮಯದಲ್ಲಿ ಕೇಳು. ನಮ್ಮ ಮನಸ್ಸಿಗೆ ಅಂಟುಕೊಂಡಿರುವಂಥ ಪಾಪದ ಈ ವಿಷವನ್ನು ತೆಗೆದುಹಾಕು ಸ್ವಾಮಿ. ನಾವು ನಡೆನುಡಿ ಕ್ರಿಯೆಗಳಲ್ಲಿ ನಿನ್ನನ್ನೇ ಆರಾಧನೆ ಮಾಡಲಿಕ್ಕಾಗುವ ಹಾಗೆ, ಆತ್ಮ ಸ್ವರೂಪನಾದಂಥ ನಿನ್ನನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಅನುಭವ ಮಾಡಲಿಕ್ಕಾಗುವ ಹಾಗೆ ನಮ್ಮನ್ನು ತುಂಬಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಶಿಲುಬೆಯ ಕಡೆಗೆ ದೃಷ್ಟಿ ಇಟ್ಟು ನೋಡುವಾಗ, ನಿನ್ನನ್ನು ಲಕ್ಷ್ಯವಿಟ್ಟು ನೋಡುವಾಗ ನಮಗೆ ಜಯವನ್ನು, ಬಿಡುಗಡೆಯನ್ನು ದಯಪಾಲಿಸು ಕರ್ತನೆ. ಇದೇ ಸಮಯದಲ್ಲಿ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡ್ತೇವೆ. ನಮ್ಮ ದುಷ್ಟ ಆಲೋಚನೆಗಳಿಂದ, ನಮ್ಮ ಮಾತುಗಳಿಂದ ನಿನ್ನನ್ನು ತೊರೆದಿರುವಂಥ ಎಲ್ಲ ರೀತಿಯ ಕ್ಷಣಗಳನ್ನು ಜ್ಞಾಪಕ ಮಾಡಿಕೊಳ್ತೇವೆ. ನಾವು ನಿನಗೆ ಕೊಟ್ಟಿರುವಂಥ ಮಾತುಗಳನ್ನು ತಪ್ಪಿದ್ದೇವೆ, ನಿನ್ನ ಮುಂದೆ ಮಾಡಿರುವಂಥ ಪ್ರಮಾಣಗಳನ್ನು ತಪ್ಪಿದ್ದೇವೆ, ನಿನ್ನ ಹೆಸರಲ್ಲಿ ಮಾಡಿರುವಂಥ ಆಣೆಗಳನ್ನು ನಾವು ಇಂದು ಜ್ಞಾಪಕ ಮಾಡಿಕೊಂಡು ನಮ್ಮ ಎಲ್ಲ ಬಲಹೀನತೆಗಳನ್ನು ಅರಿಕೆ ಮಾಡ್ತೇವೆ ಸ್ವಾಮಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನೀವಿರುವಂಥ ಸ್ಥಳದಲ್ಲಿ, ನೀವಿರುವಂಥ ಸ್ಥಿತಿಗತಿಗಳಲ್ಲಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ ಸ್ವಾಮಿ. ನಿಮ್ಮನ್ನು ಖಂಡಿತವಾಗಿ ಸೇರಿಸಿಕೊಳ್ತಾನೆ, ತನ್ನ ಕೃಪೆಯಿಂದ ತುಂಬಿಸ್ತಾನೆ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ನಾಮಕ್ಕೆ ಕ್ಷಮೆಯಾಚಿಸಿ ಎನ್ನುವಂಥ ಸ್ತುತಿಗೀತೆಯ ಮೂಲಕ ನಮ್ಮ ಎಲ್ಲ ತಪ್ಪು ಅಪರಾಧಗಳನ್ನು, ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ತಪ್ಪಿ ಹೋದ ಮಗನಂತೆ ನಾನಿದ್ದೆನು, ಪಾಪದ ಕೂಳನ್ನು ತಿನ್ನುತ್ತಿದ್ದೆನು.
ತಪ್ಪಿ ಹೋದ ಮಗನಂತೆ ನಾನಿದ್ದೆನು, ಪಾಪದ ಕೂಳನ್ನು ತಿನ್ನುತ್ತಿದ್ದೆನು, ಪಾಪದ ಕೂಳನ್ನು ತಿನ್ನುತ್ತಿದ್ದೆನು. ದೇವರಿಂದ ದೂರವಾಗಿ ನರಕದ ಹಾದಿಲಿ ನಾನಿದ್ದೆನು, ದೇವರಿಂದ ದೂರವಾಗಿ ನರಕದ ಹಾದಿಲಿ ನಾನಿದ್ದೆನು. ಪಾಪಿಯಾದ ನನ್ನನ್ನು ನೀ ಕರುಣಿಸಿ ಕಾಪಾಡು ಶ್ರೀ ಯೇಸುವೇ. ಪಾಪಿಯಾದ ನನ್ನನ್ನು ನೀ ಕರುಣಿಸಿ ಕಾಪಾಡು ಶ್ರೀ ಯೇಸುವೇ, ಕರುಣಿಸಿ ಕಾಪಾಡು ಶ್ರೀ ಯೇಸುವೇ. ಮಗನಾಗಿರಲು ಯೋಗ್ಯನಲ್ಲ, ಆಳಾಗಿ ನನ್ನನ್ನು ಸ್ವೀಕರಿಸು ನೀ. ಮಗನಾಗಿರಲು ಯೋಗ್ಯನಲ್ಲ, ಆಳಾಗಿ ನನ್ನನ್ನು ಸ್ವೀಕರಿಸು ನೀ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಮಗನಾಗಿ ನಿಮಗೆ ವಿಧೇಯರಾಗಿ ಹೇಳಿಕೊಳ್ಳುವಂಥ ಯಾವ ಯೋಗ್ಯತೆಗಳು ನಮ್ಮಲ್ಲಿಲ್ಲ. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಈ ಸಾಯಂಕಾಲದ ಸಮಯ ನಮ್ಮ ತಪ್ಪು ಅಪರಾಧಗಳನ್ನು ನಾವೀಗಾರಿಕೆ ಮಾಡುತ್ತಿರುವಾಗ ನಮ್ಮ ನೆರೆಹೊರೆಯವರಿಗೆ, ನಮ್ಮ ಸ್ನೇಹಿತರೊಂದಿಗೆ ಸಂಬಂಧಗಳಿಗೆ ಮೋಸ ಮಾಡಿದ್ದರೆ ನಮ್ಮನ್ನು ಕ್ಷಮಿಸು. ಮುಖ್ಯವಾಗಿ ನಿನ್ನ ದಾರಿಯಲ್ಲಿ ನಾವು ಜೀವಿಸದ ಎಲ್ಲ ಕ್ಷಣಗಳನ್ನು ನಮ್ಮಿಂದ ತೊಲಗಿಸು ಸ್ವಾಮಿ. ನಮಗಿನ್ನೊಂದು ಅವಕಾಶಗಳನ್ನು ಕೊಡು. ನಿನ್ನ ದಾರಿಯಲ್ಲಿ ಜೀವಿಸುವಂಥ, ನಿನ್ನ ಕರುಣೆ ಪ್ರೀತಿಗಳಲ್ಲಿ ನಮ್ಮನ್ನು ನಾವು ಅಧೀನಪಡಿಸಿಕೊಂಡು ಸ್ವಾಮಿ ನಿನಗೆ ಫಲ ಕೊಡುವಾಗ, ನಿನ್ನ ಮಹಿಮೆಯನ್ನು ನಾವು ನೋಡುವಾಗ ನಿನ್ನ ಮಕ್ಕಳು ಎಂಬುದಾಗಿ ಅನ್ನಿಸಿಕೊಳ್ಳುವಂತೆ ನಮಗೆ ಬಾಧ್ಯತೆಯನ್ನು ದಯಪಾಲಿಸು. ಕೇಳಿದ ಎಲ್ಲ ಪ್ರಾರ್ಥನೆಗಳನ್ನು ನಿನ್ನ ಹೆಸರಲ್ಲಿ ನಂಬುತ್ತಾ ಸ್ವೀಕರಿಸಿದ್ದೇವೆ. ಪಾಪಗಳನ್ನು ಕ್ಷಮಿಸಿದ್ದೀಯಾ ಎನ್ನುವಂಥ ವಿಧೇಯತೆಯಲ್ಲಿ ನಮ್ಮ ಮನಸ್ಸುಗಳನ್ನು ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಕರ್ತನೇ, ಆಮೆನ್. ಈ ಹೊತ್ತಿಗೆ ನೇಮಕವಾದಂಥ ದೇವರ ವಾಕ್ಯವನ್ನು ಆಲಿಸೋಣ. ಹೊಸ ಒಡಂಬಡಿಕೆಯ ಲೂಕನ ಸುವಾರ್ತೆಯಿಂದ ವೇದ ಭಾಗ ಓದಲ್ಪಡುವುದು. ಈ ದಿನಕ್ಕೆ ನೇಮಕವಾದಂಥ ಸುವಾರ್ಥ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 1ರಿಂದ 6 ವಚನಗಳು. ಶ್ರೀ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ ಆರಂಭದ 6 ವಚನಗಳು. ದೇವರ ವಾಕ್ಯವನ್ನು ಓದಿ ಕೇಳುವ. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ಪಸ್ಕವೆಂಬ ಹಬ್ಬವು ಹತ್ತಿರವಾದಾಗ ಮಹಾಯಾಜಕರು ಶಾಸ್ತ್ರಿಗಳು ಯೇಸುವನ್ನು ಕೊಲ್ಲಬೇಕೆಂದಿದ್ದು ಜನರಿಗೆ ಹೆದರಿ ತಕ್ಕ ಮಾರ್ಗವನ್ನು ಹುಡುಕುತ್ತಿದ್ದರು. ಆಗ ಸೈತಾನನು 12 ಮಂದಿ ಶಿಷ್ಯರ ಲೆಕ್ಕದಲ್ಲಿ ಸೇರಿದವನಾದ ಇಸ್ಕರಿಯೋತನೆಂಬ ಯೂದನಲ್ಲಿ ಪ್ರವೇಶಿಸಲು ಅವನು ಮಹಾಯಾಜಕರ ಬಳಿಗೂ ಕಾವಲಿನ ದಳವಾಯಿಗಳ ಬಳಿಗೂ ಹೋಗಿ ತಾನು ಯೇಸುವನ್ನು ಹಿಡುಕೊಡುವ ಉಪಾಯವನ್ನು ಕುರಿತು ಅವರ ಸಂಗಡ ಮಾತಾಡಿದನು. ಅವರು ಸಂತೋಷಪಟ್ಟು,
ನಿನಗೆ ಹಣ ಕೊಡುತ್ತೇವೆಂದು ಒಪ್ಪಂದ ಮಾಡಲು ಅವನು ಒಡಂಬಟ್ಟು ಆತನನ್ನು ಗದ್ದಲವಾಗದಂತೆ ಅವರಿಗೆ ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು ಎಂಬುವಂಥದ್ದೇ. ಕರ್ತನ ಸ್ತೋತ್ರಕ್ಕಾಗಿ ಹಾಡುವಂಥ ಸ್ತುತಿಗೀತೆಯ ಸಂಖ್ಯೆ ಈ ವೆಸ್ಲಿ ಸಭೆಯ ಉಜ್ಜೀವನ ಗೀತೆ ಪುಸ್ತಕದಲ್ಲಿ 37ನೆಯ ಗೀತೆ. 37ನೆಯ ಗೀತೆ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಇದರ ಒಂದು ಚರಣವನ್ನು ಹಾಡೋಣ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ಹಲ್ಲೆಲೂಯ. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದ್ದೆ. ನನ್ನನ್ನು ಬಲಪಡಿಸಿ ಆದರಣೀಯ ನೀಡಿದ್ದಿ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದ್ದಿ. ನನ್ನನ್ನು ಬಲಪಡಿಸಿ ಆದರಣೀಯ ನೀಡಿದ್ದಿ. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ಹಲ್ಲೆಲೂಯ. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. 19ನೇ ಗೀತೆ. ಸ್ತುತಿಗೀತೆಯ ಸಂಖ್ಯೆ 19. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಸ್ತುತಿಗೀತೆ ಸಂಖ್ಯೆ 19. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಮೊದಲ ಚರಣ ಮತ್ತು ಎರಡನೆಯ ಚರಣ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ
ನಾನಿಲ್ಲಯ್ಯ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಮೂರನೇ ಚರಣ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ ಏಸಯ್ಯ. ಕೊರತೆಗಳನ್ನು ನೀಗಿಸುವವನು ನೀನೇ ಏಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಸ್ವಾಮಿ, ತಂದೆಗಿಂತ ತಾಯಿಗಿಂತ ಹೆಚ್ಚಿನದ್ದಾಗಿ ನೀ ನಮ್ಮನ್ನು ಪ್ರೀತಿಸುವಂತ ದೇವರು. ನಮ್ಮ ಪರಿಸ್ಥಿತಿ ಯಾವುದೇ ಆದರೂ, ದುಃಖವಾಗಲಿ ಸಂತೋಷವಾಗಲಿ ಸಮೃದ್ಧಿಯಾಗಲಿ ಕೊರತೆಯಾಗಲಿ, ನಿನ್ನ ಪ್ರೀತಿಯಲ್ಲಿ ತಾರತಮ್ಯವಿಲ್ಲ. ನಿನ್ನ ನಡೆಸುವಿಕೆಯಲ್ಲಿ ಮುಖದಾಕ್ಷಿಣ್ಯವಿಲ್ಲ. ಬಡವರು ಶ್ರೀಮಂತರು, ಅಧಿಕಾರವುಳ್ಳಂಥವರು ಅಧಿಕಾರವಿಲ್ಲದೆ ಇರುವವರು, ಗಣನೆಗೆ ಬಾರದವರು ಕೇಂದ್ರದಲ್ಲಿರುವವರು ಎನ್ನುವಂಥ ಯಾವುದೇ ಭೇದ ನಿನ್ನಲ್ಲ ಸ್ವಾಮಿ. ನೀನು ನ್ಯಾಯ ಸ್ವರೂಪ, ನೀನು ಸಮಾನತೆಯ ದೇವರು. ನಿನ್ನ ಪ್ರೀತಿ ಅಮೋಘವಾದದ್ದು, ನಿನ್ನ ಕೃಪೆ ಶಾಶ್ವತವಾದದ್ದು. ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕೆ ನಾವೀಗ ಹೊರಟಿದ್ದೇವೆ. ನಿನ್ನ ಆತ್ಮನನ್ನ ನಮ್ಮಲ್ಲಿ ಕಳುಹಿಸಿಕೊಡು ಸ್ವಾಮಿ. ನಿನ್ನ ವಾಕ್ಯಗಳೇ ನಮ್ಮೊಂದಿಗೆ ಮಾತಾಡಲಿ. ನಿನ್ನ ನುಡಿಗಳನ್ನ ಕೇಳುತ್ತಿರುವಂತ ಒಂದೊಂದು ಆತ್ಮ ಈ ಸಮಯದಲ್ಲಿ ನಿನ್ನ ಪ್ರೀತಿಯ ಮಹಾ ಅತಿಶಯವನ್ನು ಗ್ರಹಿಸುವಂತೆ, ನಿನ್ನ ಶಿಲುಬೆಯಲ್ಲಿ ಗುರುತಿಸುವಂತೆ, ಲೋಕದ ಕಡೆಗೆ ಬೆನ್ನು ಹಾಕಿ ನಿನ್ನ ಕಡೆಗೆ ಮುಖ ಮಾಡಿ ಹೃದಯ ಆತ್ಮಗಳನ್ನು ಸಮರ್ಪಣೆ ಮಾಡುವಂತೆ ಕಾರ್ಯ ಮಾಡಬೇಕೆಂದು
ಲೋಕದ ಉದ್ಧಾರಕ್ಕೋಸ್ಕರ ಶಿಷ್ಯರ ಪಾದಗಳನ್ನು ತೊಳೆದು ಹಿಡುಕೊಡುವವನು ಜೊತೆಯಲ್ಲಿದ್ದರೂ ಸಹ ಅವನಿಗೂ ಕೂಡ ತುತ್ತನ್ನು ಕೊಟ್ಟು ದೀನತೆಯನ್ನು ತೋರಿಸಿದಂಥ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಕರ್ತನೇ, ಆಮೆನ್. ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ಹೆಸರಲ್ಲಿ ಈ ಬುಧವಾರದ ಸಾಯಂಕಾಲ ನಿಮ್ಮೊಂದಿಗೆ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳಲಿಕ್ಕಾಗುವ ಹಾಗೆ ದೇವರಾತ್ಮನು ಈ ರೀತಿಯಾಗಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಿಯರೇ, ಇನ್ನೊಂದು ಹೊಸ ವಾರಕ್ಕೆ ಬಂದಿದ್ದೇವೆ. ಭಾನುವಾರದ ದಿನ ನಾವು ಪುನಃಸ್ಥಾಪಿಸುವಂಥ ಕರ್ತನು ಎನ್ನುವಂಥ ವಿಷಯದಲ್ಲಿ ನಮ್ಮ ಬಲಹೀನತೆಗಳ ನಡುವೆ, ನಮ್ಮ ಚಿಂತೆಗಳ ನಡುವೆ, ನಮ್ಮ ಹೋರಾಟಗಳ ನಡುವೆ ನಮ್ಮೊಂದಿಗಿದ್ದು ನಮ್ಮನ್ನು ಮೇಲಕ್ಕೆತ್ತುವ, ಬಿದ್ದು ಹೋದ, ಕುಗ್ಗಿ ಹೋದ ಪರಿಸ್ಥಿತಿಗಳಲ್ಲಿ ನಮ್ಮ ಜೊತೆಗಿದ್ದು ಪುನಃಸ್ಥಾಪಿಸುವಂಥ ದೇವರ ರಕ್ಷಣಾ ನಾಮದಲ್ಲಿ ಬಲ ಹೊಂದಿದ್ದೇವೆ. ಈ ಶ್ರಮ ಮರಣ ದಿನಮಾನಗಳಲ್ಲಿ ಪ್ರಿಯರೇ, ನಮ್ಮ ಪ್ರಯಾಣ ಸಾಗುತ್ತಾ ಇದೆ. ಅನೇಕ ಅಡ್ಡಿ ಆತಂಕಗಳು ಬಂದರೂ, ಪರಿಸ್ಥಿತಿಗಳು ಅನುಕೂಲಕರವಾಗಿಲ್ಲದೇ ಇದ್ದರೂ, ವಾತಾವರಣದಲ್ಲಿ ಅನೇಕ ಅಭದ್ರತೆಗಳು, ಭಯಗಳು, ಹೆದರಿಕೆಗಳು ಇದ್ದರೂ ದೇವರ ವಾಕ್ಯ, ದೇವರ ಆರಾಧನೆ ನಿಲ್ಲದಂತೆ ದೇವರು ನಮಗೆ ಈ ರೀತಿಯಾಗಿ ಆರಾಧನೆ ಮಾಡಲಿಕ್ಕೆ, ಅದನ್ನು ವಾಕ್ಯದಿಂದ ಬಲಗೊಳ್ಳುವುದಕ್ಕೆ, ನಿರೀಕ್ಷೆ ನಂಬಿಕೆಗಳಿಂದ ಮುಂದೆ ಹೋಗುವುದಕ್ಕೆ ಈ ಸುಂದರವಾದಂಥ ಅವಕಾಶಗಳನ್ನು ದಯಪಾಲಿಸಿಕೊಟ್ಟಿದ್ದಾನೆ. ತಂದೆಯಾದ ದೇವರಿಗೆ, ಕುಮಾರನಾದ ದೇವರಿಗೆ, ಪವಿತ್ರಾತ್ಮನಾದಂಥ ದೇವರಿಗೆ ನಿತ್ಯ ಕಾಲಕ್ಕೂ ಮಹಿಮೆ ಉಂಟಾಗಲಿ. ಪ್ರಿಯರೇ, ದೇವರ ವಾಕ್ಯ ಲೂಕನು ಬರೆದಂಥ ಸುವಾರ್ತೆ 22ನೇ ಅಧ್ಯಾಯ ವಚನ 1ರಿಂದ 6 ಭಾಗದಲ್ಲಿ ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾದಂಥ ಯೂದನ ಬಗ್ಗೆ ಪ್ರಸ್ತಾಪವನ್ನು ಮಾಡಿದೆ. ಯೇಸು ಆರಿಸಿಕೊಂಡಂಥ 12 ಮಂದಿ ಶಿಷ್ಯರಲ್ಲಿ ಯೂದ ಅತ್ಯಂತ ಪ್ರಾಮುಖ್ಯವಾದಂಥ ಮಹತ್ವದ ಪಾತ್ರವನ್ನು ವಹಿಸಿದ್ದ ಎನ್ನುವುದನ್ನು ಸುವಾರ್ತೆಗಳನ್ನು ಓದುವಾಗ ಕಂಡುಕೊಳ್ತೇವೆ. ಪ್ರಿಯರೇ, ಮಾನವ ಸಂಘಜೀವಿ. ಅರಿಸ್ಟಾಟಲ್ ಹೇಳ್ತಾರೆ, ಮಾನವ ಒಬ್ಬ ಸಂಘಜೀವಿ, ಅವನು ಸಮಾಜದ ಒಡನಾಟಗಳಲ್ಲಿ ಜೀವಿಸಬೇಕು ಎಂಬುದಾಗಿ. ಒಂದು ವೇಳೆ ಮನುಷ್ಯನು ಈ ಸಮಾಜದಲ್ಲಿ ಜೀವಿಸದ ಹೊರತು ನಾನು ಒಂಟಿಯಾಗಿರುತ್ತೇನೆ ಎಂಬುದಾಗಿ ಹೇಳಿದರೆ, ಅರಿಸ್ಟಾಟಲ್ ಹೇಳ್ತಾರೆ, ಒಂದು ಆ ಒಂಟಿಯಾಗಿರುವಂಥ ವ್ಯಕ್ತಿ ದೇವರಾಗಿರಬೇಕು, ಇಲ್ಲ ದೆವ್ವವಾಗಿರಬೇಕು ಎಂಬುದಾಗಿ ಹೇಳ್ತಾರೆ. ಈ ಮೂಲಕ ಪ್ರತಿಯೊಬ್ಬೊಬ್ಬ ವ್ಯಕ್ತಿ ಸಾಮಾಜಿಕವಾದಂಥ ಜೀವನದಲ್ಲಿ ನೆಲೆಗೊಂಡಿರಬೇಕು. ಈ ಸಾಮಾಜಿಕವಾದಂಥ ಜೀವನದಲ್ಲಿ ನೆಲೆಗೊಂಡಿರುವಾಗ ಒಂದಲ್ಲ ಒಂದು ವಿಷಯಗಳಿಗೆ, ಕಷ್ಟಗಳಿಗೆ ಅಥವಾ ದುಃಖಗಳಿಗೆ, ಸುಖಗಳಿಗೆ ಅಥವಾ ನೋವುಗಳಿಗೆ, ಇರುವಾಗ ಇಲ್ಲದೇ ಇರುವಾಗ, ಅನುಕೂಲ ಪರಿಸ್ಥಿತಿಗಳಿಗೆ ಅನಾನುಕೂಲ ಪರಿಸ್ಥಿತಿಗಳಿಗೆ ಸಂಬಂಧಗಳಲ್ಲಿ ಹಾತುಕೊಳ್ಳಬೇಕು ಎಂಬುದನ್ನು ಅವರು ಹೇಳ್ತಾರೆ. ಈ ಸಂಬಂಧಗಳು ಮನುಷ್ಯನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಪ್ರಿಯರೇ. ಈ ಸಂಬಂಧಗಳಿಲ್ಲದೆ ಯಾವ ವ್ಯಕ್ತಿಯೂ ಕೂಡ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಅದು ತಂದೆ ತಾಯಿಯ ಸಂಬಂಧ ಆಗಿರಲಿ, ತಂದೆ ತಾಯಿ ಮಕ್ಕಳ ನಡುವೆ ಇರುವಂಥ ಸಂಬಂಧ ಆಗಿರಲಿ, ಸ್ನೇಹಿತರ ಸಂಬಂಧವಾಗಿರಲಿ, ರಕ್ತ ಸಂಬಂಧಿಕರ ಸಂಬಂಧವಾಗಿರಲಿ, ಪರಿಚಯಸ್ಥರ ಸಂಬಂಧಿಕವಾಗಿರಲಿ, ಹೀಗೆ ಒಬ್ಬ ವ್ಯಕ್ತಿ ತನ್ನ ಆಯುಷ್ಕಾಲ ಮುಗಿಯುವುದರೊಳಗಾಗಿ ಒಂದಲ್ಲ ಒಂದು ಸಂಬಂಧದ ಪರಿಮಿತಿಯೊಳಗೆ ಜೀವಿಸ್ತಾನೆ. ಈ ಸಂಬಂಧದ ಮಿತಿಯೊಳಗೆ ಆತನು ಬರುತ್ತಾನೆ ಎನ್ನುವುದನ್ನು ಈ ಅರಿಸ್ಟಾಟಲ್ ಹೇಳ್ತಾರೆ ಪ್ರಿಯರೇ. ಈ ರೀತಿಯ ಸಂಬಂಧಗಳಲ್ಲಿ ಜೀವಿಸುವಾಗ ನಮಗೆ ಎಲ್ಲವೂ ಅನುಕೂಲಕರವಾಗಿರುತ್ತದೆ ಎಂಬುದನ್ನು ನಾವು ಅಂದಾಜು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನೇಕ ವೇಳೆ ನಾವು ಯಾರ ಮೇಲೆ ಅತಿಯಾದಂಥ ನಂಬಿಕೆಯನ್ನು ಇಡ್ತೇವೋ ಅದೇ ವ್ಯಕ್ತಿಗಳು ನಮಗೆ ನೋವನ್ನು ಉಂಟು ಮಾಡುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ಹೆಚ್ಚಾಗಿ ಯಾರನ್ನ ಪ್ರೀತಿ ಮಾಡುತ್ತೇವೋ ಅದೇ ವ್ಯಕ್ತಿಗಳ ಮೂಲಕ ನಮ್ಮ ಮನಸ್ಸು ಒಡೆದು ಹೋಗುತ್ತದೆ. ಅನೇಕ ಪರಿಸ್ಥಿತಿಗಳಲ್ಲಿ ನಾವು ಯಾರ ಮೇಲೆ ಅತಿಯಾದಂಥ ವಿಶ್ವಾಸವನ್ನು ಇಡುತ್ತೇವೋ ಅದೇ ವ್ಯಕ್ತಿಗಳು ನಮ್ಮ ವಿಶ್ವಾಸವನ್ನು ಮುರಿದು ಬಿಡುತ್ತಾರೆ. ಇನ್ನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರೀತಿ ಪಾತ್ರರು, ನಮ್ಮ ಮಕ್ಕಳು, ನಮ್ಮ ಒಡ ಹುಟ್ಟಿದವರು ನಮ್ಮ ಮೇಲೆ ಅತಿಯಾದಂಥ ಕಾಳಜಿ, ಕರುಣೆಯನ್ನು ತೋರಿಸುತ್ತಾ ಇದ್ದಂಥವರೇ ನಮ್ಮ ದುಃಖಕ್ಕೆ ಕಾರಣವಾಗ್ತಾರೆ. ಅನೇಕ ಸಾರಿ ನಂಬಿಕೆಯ ದ್ರೋಹವಾಗ್ತದೆ ಪ್ರಿಯರೇ. ಅನೇಕ ಸಾರಿ ನಮ್ಮ ವಿಶ್ವಾಸಗಳು, ನಮ್ಮ ಪ್ರಮಾಣಗಳು, ನಮ್ಮ ಒಡಂಬಡಿಕೆಗಳು ಮುರಿದು ಬೀಳ್ತದೆ ಪ್ರಿಯರೇ.
ಈ ಎಲ್ಲ ಸಂದರ್ಭಗಳು ನಮಗಾಗುವಾಗ ನಮಗೆ ಉಂಟಾಗುವಂಥ ನೋವನ್ನು ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ರೀತಿಯ ಸಂದರ್ಭಗಳಲ್ಲಿ ನಮಗೆ ದುಃಖ ನಮ್ಮನ್ನು ಕಾಡುವಾಗ ನಾವು ಖಂಡಿತವಾಗಿ ಕುಗ್ಗಿ ಹೋಗ್ತೇವೆ. ದೇವರ ವಾಕ್ಯ ಲೂಕನ ಸುವಾರ್ತೆಯಲ್ಲಿ ಇಂಥದೊಂದು ವ್ಯಕ್ತಿತ್ವವನ್ನು ಅನಾವರಣ ಮಾಡುತ್ತದೆ. ಆ ವ್ಯಕ್ತಿತ್ವ ಬೇರೆ ಯಾರದ್ದೂ ಅಲ್ಲ, ಯೇಸು ತಾನಾಗಿ ಆರಿಸಿಕೊಂಡಂಥ ತನ್ನ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದಂಥ ಇಸ್ಕರಿಯೋತ ಯೂದ. ಯೇಸು ಅವನ ಮೇಲೆ ಅತಿಯಾದಂಥ ನಂಬಿಕೆನ ಇಟ್ಟುಕೊಂಡಿದ್ದ ಪ್ರಿಯರೇ, ಮತ್ತು ಯೂದ ಯೇಸುವಿನ ಮೇಲೆ ಅತ್ಯಂತ ನಂಬಿಕೆನ ಇಟ್ಟುಕೊಂಡು ಯೇಸುವನ್ನು ಗುರುವೇ ಎಂಬುದಾಗಿ ಸಂಬೋಧಿಸ್ತಾ ಇದ್ದ. ಅತ್ಯಂತ ಬಾಂಧವ್ಯದ ಸಂಬಂಧವಿತ್ತು. ಈ ಬಾಂಧವ್ಯದ ಗುರುತಾಗಿ ಇಂದು ಯೂದ ತನ್ನೊಳಗೆ ಸೈತಾನನನ್ನು ಬರಮಾಡಿಕೊಂಡು ತನ್ನ ಗುರುವಿಗೆ ಮೋಸ ಮಾಡಲಿಕ್ಕೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ತನ್ನ ಗುರುವನ್ನು ಹಿಡುಕೊಡುವಂಥ ಹುನ್ನಾರಗಳಿಗೆ ಹೋಗುತ್ತಿದ್ದಾನೆ. ತನ್ನ ಗುರುವಿಗೆ ಮೋಸ ಮಾಡುವಂಥ ಕುತಂತ್ರಿಗಳೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾನೆ. ತನ್ನ ಗುರುವನ್ನು ಕೇವಲ 30 ನಾಣ್ಯಗಳಿಗೆ ಒಪ್ಪಿಸಿಕೊಡುವಂಥ ಆ ಸೈತಾನನನ್ನು ತನ್ನೊಳಗೆ ಬರಮಾಡಿಕೊಂಡಿದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇಂದಿನ ವಾಕ್ಯದ ಮೂಲಕವಾಗಿ ಯೂದನ ವ್ಯಕ್ತಿತ್ವ ನಮಗೆ ಅನಾವರಣವಾಗ್ತದೆ. ಸತ್ಯವೇದದಲ್ಲಿ ಈ ಯೂದನ ಬಗ್ಗೆ ಯೇಸುವಿನ ಶ್ರಮಕಾಲದ ಕೊನೆಯ ಭಾಗಗಳಲ್ಲಿ ಕಂಡುಕೊಳ್ತೇವೆ. ಪ್ರಿಯರೇ, ಯೇಸು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚಿತವಾಗಿ ಅನೇಕ ಕಡೆಗಳಲ್ಲಿ ಯೂದ ತಕ್ಷಣಕ್ಕೆ ಬಂದು ಅಲ್ಲಲ್ಲಿ ಮಾಯವಾಗ್ತಾನೆ. ಅದರಲ್ಲೂ ಮುಖ್ಯವಾಗಿ ಯೇಸುವಿನ ಪಾದಗಳಿಗೆ ಆ ಮರಿಯಳು ಅಚ್ಚ ಜಟಮಾಂಸಿ ತೈಲದಿಂದ ಒರೆಸುತ್ತಿರುವಾಗ ಯೂದ ಅಲ್ಲಿ ಕಾಣಿಸಿಕೊಳ್ತಾನೆ. ಯಾಕೆ ಇಷ್ಟೊಂದು ಬೆಲೆ ಬಾಳುವಂಥ ಈ ತೈಲವನ್ನು ನಾವು ವ್ಯರ್ಥ ಮಾಡುತ್ತಾ ಇದ್ದೇವೆ, ಇದನ್ನು ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ. ಅನೇಕ ಸಂದರ್ಭಗಳಲ್ಲಿ ಯೂದ ಕಾಣಿಸಿಕೊಂಡು ಮಾಯವಾಗ್ತಾ ಇದ್ದ. ಆದರೆ ಯೇಸುವಿನ ಜೀವನ ಯಾತ್ರೆಯ ಕೊನೆಯ ದಿನಮಾನಗಳಿಗೆ ಬರುವಾಗ ಯೂದನ ವ್ಯಕ್ತಿತ್ವ ದೊಡ್ಡದಾದಂಥ ರೀತಿಯಲ್ಲಿ ಪರಿಣಾಮ ಬೀರುವುದನ್ನು ಕಂಡುಕೊಳ್ತೇವೆ. ಪ್ರಿಯರೇ, ಚರಿತ್ರೆ ಏನು ಹೇಳ್ತದೆ ಯೂದನ ಬಗ್ಗೆ? ಯೂದ ಎಲ್ಲಿಂದ ಬಂದಿದ್ದ? ಯಾಕೆ ಆ ರೀತಿಯಾದಂಥ ವ್ಯಕ್ತಿತ್ವದಿಂದ ಕಾಣಿಸಿಕೊಳ್ತಾನೆ? ನಿಜಕ್ಕೂ ಯೂದನ ಮನಸ್ಸಲ್ಲಿ ಏನಿತ್ತು? ಯೂದನ ಆಲೋಚನೆಗಳು ಏನಾಗಿತ್ತು? ಯಾಕೆ ಯೂದ 12 ಮಂದಿ ಶಿಷ್ಯರ ಜೊತೆಯಲ್ಲಿ ಸೇರಿಕೊಂಡಿದ್ದ? ಉಳಿದ ಶಿಷ್ಯರಿಗೂ ಯೂದನಿಗೂ ಯಾವ ರೀತಿಯ ವ್ಯತ್ಯಾಸವಿತ್ತು? ಎಲ್ಲ ವಿಷಯಗಳನ್ನು ಅವಲೋಕನ ಮಾಡಿಕೊಳ್ಳುವುದಾದರೆ ವಾಕ್ಯ ಭಾಗ ಹೇಳ್ತದೆ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 71ನೇ ವಚನ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 71ನೇ ವಚನದಲ್ಲಿ ವಾಕ್ಯ ಭಾಗ ಹೇಳ್ತದೆ, ಈ ಯೂದ ಸೀಮೋನ ಎಂಬ ವ್ಯಕ್ತಿಯ ಮಗನಾಗಿದ್ದ. ಸೀಮೋನ ಎನ್ನುವಂಥ ವ್ಯಕ್ತಿಯ ಮಗನಾಗಿದ್ದ. ಪ್ರಿಯರೇ, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ, ನಮ್ಮ ಸಭೆಗಳಲ್ಲಿ, ಅಥವಾ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸ್ನೇಹಿತರಿಗೆ ನಾವು ಯಾರೂ ಕೂಡ ಯೂದ ಎಂಬುದಾಗಿ ಹೆಸರಿಡಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಸಭೆಗಳಲ್ಲಿ ಇಲ್ಲ ಪ್ರಿಯರೇ, ಆ ರೀತಿಯ ಹೆಸರುಳ್ಳಂಥ ವ್ಯಕ್ತಿಗಳು ಅತೀ ವಿರಳ. ಕಾರಣ ಆತನ ಗುಣ, ಆತನ ಮಾಡಿದಂಥ ಕಾರ್ಯ. ಯೂದ ಎಂಬ ಕ್ಷಣ ನಮ್ಮ ಮನಸ್ಸಿಗೆ ಬರುವಂಥದ್ದು ಒಂದು ನೆಗೆಟಿವ್ ಆಗಿರುವಂಥ ಥಾಟ್. ಯೂದ ಎಂಬುದಾಗಿ ನಮ್ಮ ಮನಸ್ಸಿಗೆ ಬರುವಂಥದ್ದು ಮೋಸ ಮಾಡಿದಂತಹ ಗುಣ, ಯೇಸುವನ್ನು ಹಿಡುಕೊಟ್ಟಂಥ ಗುಣ, ಆತ ಕೆಟ್ಟವನು ಎಂಬುದಾಗಿ ಹೇಳುವಂಥ ಗುಣ. ನಿಜಕ್ಕೂ ಯೂದ ಎನ್ನುವಂಥ ಹೆಸರಿನ ಅರ್ಥ ಬಹಳ ಮೀನಿಂಗ್ಫುಲ್ ಆಗಿದೆ ಪ್ರಿಯರೇ. ಇಬ್ರಿಯ ಮತ್ತು ಗ್ರೀಕ್ ಈ ಭಾಷೆಯ ಹಿನ್ನೆಲೆಗಳಲ್ಲಿ ಈ ಯೂದ ಎನ್ನುವಂಥ ಹೆಸರಿನ ಅರ್ಥ ಏನೆಂಬುದಾಗಿ ಹೇಳಿದರೆ ಪ್ರೇಸ್ಡ್ ಯಾವೆ ಎಂಬುದಾಗಿ, ಪ್ರೇಸ್ ಯಾವೆ ಎಂಬುದಾಗಿ, ಅಥವಾ ವರ್ದಿ ಟು ಬಿ ಪ್ರೇಸ್ಡ್ ಎಂಬುದಾಗಿ, ಯೆಹೋವ ದೇವರನ್ನು ಸ್ತುತಿಸುವುದಕ್ಕೆ ಅರ್ಹನಾಗಿರುವಂಥವನು, ಅಥವಾ ಸ್ಥಿತಿಯನ್ನು ಮಾಡಲಿಕ್ಕೆ ಅರ್ಹನಾಗಿರುವಂಥವನು ಎಂಬುದಾಗಿ. ಆದರೆ ಅವನ ಕಾರ್ಯ, ಯೇಸುವನ್ನು ಹಿಡುಕೊಟ್ಟಂಥ ಅವನ ಕಾರ್ಯ ಅತ್ಯಂತ ದುರಾಶೆಯಿಂದ, ಸೈತಾನನಿಂದ ತುಂಬಿ ಹೋಗಿತ್ತು ಎನ್ನುವುದನ್ನು ವಾಕ್ಯ ಭಾಗದಲ್ಲಿ ಕಂಡುಕೊಳ್ತೇವೆ. ಸೀಮೋನ ಎನ್ನುವಂಥ ವ್ಯಕ್ತಿಯ ಮಗ ಯೂದ ಆಗಿದ್ದ. ಅದೇ ಚರಿತ್ರೆ ಹೇಳ್ತದೆ ಮುಂದೆ, ಇವನು ದಕ್ಷಿಣ ಯೂದಾಯಕ್ಕೆ ಯೂದ ದಕ್ಷಿಣ ಯೂದಾಯಕ್ಕೆ ಸೇರಿದವಂತವನಾಗಿದ್ದ. ಈ 12 ಮಂದಿ ಶಿಷ್ಯರು ಹೇಗೆ ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ತಮ್ಮ ಮನೆಗಳನ್ನು, ತಮ್ಮ ಕುಟುಂಬಗಳನ್ನು, ತಮ್ಮ ಆಸ್ತಿಪಾಸ್ತಿ ಕೆಲಸಗಳನ್ನು ಬಿಟ್ಟು ಬಂದಿದ್ದರೋ, ಅದೇ ರೀತಿಯಲ್ಲಿ ಯೂದನು ಸಹ ಯೇಸುವನ್ನು ಹಿಂಬಾಲಿಸುವುದಕ್ಕೋಸ್ಕರ ಎಲ್ಲವನ್ನ ಬಿಟ್ಟು ಬಂದಿದ್ದ ಎಂಬುದಾಗಿ ಚರಿತ್ರೆ ಹೇಳ್ತದೆ ಪ್ರಿಯರೇ. ಇಷ್ಟು ಮಾತ್ರವಲ್ಲ ಪ್ರಿಯರೇ, ಈ ಯೂದನ ಬಗ್ಗೆ ಇರುವಂಥ ಇನ್ನೊಂದು ವಿಷಯ ಏನಂದರೆ, ಈ ಯೂದ 12 ಮಂದಿ ಶಿಷ್ಯರಲ್ಲಿ
ಬಹಳ ಬುದ್ಧಿವಂತನಾಗಿದ್ದ. ಮಾತ್ರವಲ್ಲ, 11 ಮಂದಿ ಶಿಷ್ಯರನ್ನು ಹೊರತುಪಡಿಸಿ ಅವರ ಗುಂಪಿನಲ್ಲಿ ಇವನು ವಿದ್ಯಾವಂತನಾಗಿದ್ದ. ಹಿ ವಾಸ್ ದಿ ಓನ್ಲಿ ಎಜುಕೇಟೆಡ್ ಪರ್ಸನ್ ಅಮಾಂಗ್ ದಿ 12 ಡಿಸೈಪಲ್ಸ್ ಎಂಬುದಾಗಿ ಚರಿತ್ರೆ ಹೇಳ್ತದೆ. ಇವನು ಕೇವಲ ಈ 11 ಮಂದಿಗಿಂತ ಅತ್ಯಂತ ಬುದ್ಧಿಶಾಲಿಯಾಗಿದ್ದ, ಓದಿದಂಥವನಾಗಿದ್ದ, ಅಕ್ಷರ ಜ್ಞಾನ ಇತ್ತು. ಮಾತ್ರವಲ್ಲ, ಹಿ ವಾಸ್ ಎ ಗುಡ್ ಬಿಸ್ನೆಸ್ ಮ್ಯಾನ್ ಎಂಬುದಾಗಿ ವಾಕ್ಯ ಭಾಗ ಹೇಳ್ತದೆ, ಚರಿತ್ರೆ ಹೇಳ್ತದೆ. ಅವನೊಬ್ಬ ಬಹಳ ಉದ್ಯಮಶಾಲಿಯ ಮನೋಭಾವನೆಯಲ್ಲಿ ಇದ್ದಂತೆ. ಈ ಉದ್ಯಮಶಾಲಿಯ ಮನೋಭಾವನೆಗಳು, ಓದಿದ್ದರ ವರತಲಾಂತುಗಳು, ಅವನ ಬುದ್ಧಿ, ಅವನ ಜ್ಞಾನ ಇವೆಲ್ಲವೂ ಕೂಡ ಅವನ ವ್ಯಕ್ತಿತ್ವವನ್ನು ಮಾತ್ರ ರೂಪಿಸದೆ ಅವನ ಆಶಯಗಳನ್ನು ಕೂಡ, ಅವನ ಮನಸ್ಸನ್ನು ಕೂಡ ಪ್ರತಿ ಸಾರಿ ಅಧಿಕಾರದ ಕಡೆಗೆ ನಡೆಸುತ್ತಾ ಇತ್ತು ಎಂಬುದಾಗಿ ಕಂಡುಕೊಳ್ತೇವೆ. ಇವನು ಬುದ್ಧಿವಂತನಾಗಿದ್ದರಿಂದ, ಇವನು ಉದ್ಯಮಶಾಲಿಯಾಗಿದ್ದರಿಂದ, ಇವನಿಗೆ ಅಕ್ಷರ ಜ್ಞಾನ ಇದ್ದದ್ದರಿಂದ, ಇವನೊಬ್ಬನೇ ಓದಿದಂಥ ವ್ಯಕ್ತಿಯಾಗಿದ್ದರಿಂದ, ಉಳಿದ 11 ಮಂದಿ ಶಿಷ್ಯರು ಬೆಸ್ತರಾಗಿದ್ದರಿಂದ, ಉಳಿದ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಸೇರಿದವರಾಗಿದ್ದರು, ಇವನು ಮಾತ್ರ ಯೂದಾಯಕ್ಕೆ ಸೇರಿದವನಾಗಿದ್ದರಿಂದ ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾದಂಥ ಆಂದ್ರೆಯ ಎನ್ನುವಂಥವನು ಇವನನ್ನು ಯೇಸುವಿನ ಗುಂಪಿನಲ್ಲಿ ಟ್ರೆಜರರ್ ಮಾಡಿದ್ದಂತೆ. ಆಂದ್ರೆಯ ಎನ್ನುವಂಥವನು ಈ ಯೂದನನ್ನು ಖಜಾಂಚಿಯಾಗಿ ಯೇಸುವಿನ ಗುಂಪಿನಲ್ಲಿ ಮಾಡಿದ್ದನು. ಇವನಿಗೆ ಹಣದ ಚೀಲದ ಮೇಲೆ ಮೋಹ ಇತ್ತು ಎನ್ನುವುದನ್ನು ಯೋಹನನ ಸುವಾರ್ತೆಯಲ್ಲಿ ಕಂಡುಕೊಳ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಯೂದನ ಚರಿತ್ರೆಯಾದರೆ ಯೂದನ ಯೇಸುವಿನೊಟ್ಟಿಗಿನ ಅನುಭವ ಏನಾಗಿತ್ತು? ಯೇಸು ಮತ್ತು ಯೂದನ ನಡುವೆ ಇದ್ದಂತಹ ಸಂಬಂಧ ಯಾವುದಾಗಿತ್ತು? 12 ಮಂದಿ ಶಿಷ್ಯರ ಹಾಗೆ ಯೂದನು ಸಹ ಯೇಸುವಿನ ಜೊತೆಯಲ್ಲಿ ಹತ್ತಿರದ ನಿಕಟವಾದ ಸಂಬಂಧವನ್ನು ಹೊಂದಿದ್ದನು. ಯೇಸು 3.5 ವರ್ಷಗಳವರೆಗೆ ಸುವಾರ್ತೆಯನ್ನು ಸಾರುತ್ತಾ ಇದ್ದಾಗ, ಯೇಸು ನಡ್ಕೊಂಡು ಹೋಗುತ್ತಿರುವಂಥ ದಾರಿಯಲ್ಲಿ ಬರುತ್ತಿರುವಾಗ ಯೇಸುವನ್ನು ಬಹಳ ಹತ್ತಿರದಿಂದ ನೋಡಿದ್ದ. ಪ್ರಿಯರೇ, ಯೇಸು ಅದ್ಭುತಗಳನ್ನು ಮಾಡುತ್ತಿರುವಾಗ, ಯೇಸು ಸ್ವಸ್ಥತೆಗಳನ್ನು ಮಾಡುತ್ತಿರುವಾಗ, ಕುರುಡರಿಗೆ ಕಣ್ಣುಗಳನ್ನು ಕೊಡುವಾಗ, ಕಿವುಡರಿಗೆ ಕೇಳುವ ಹಾಗೆ ಮಾಡುವಾಗ, ಕುಷ್ಠರೋಗಿಗಳನ್ನು ಗುಣಪಡಿಸುತ್ತಿರುವಾಗ, ದೆವ್ವಗಳನ್ನು ಓಡಿಸುತ್ತಿರುವಾಗ, ಸಮುದ್ರದ ಗಾಳಿಯನ್ನು ಶಾಂತಪಡಿಸುತ್ತಿದ್ದಾಗ, 5 ರೊಟ್ಟಿ 2 ಮೀನಿನ ಮೂಲಕವಾಗಿ 5,000 ಜನರು ಊಟ ಮಾಡುವ ಹಾಗೆ ಮಾಡಿದ್ದಾಗ, ಲಾಜರನನ್ನು ಎಬ್ಬಿಸಿದ್ದಾಗ, ಯಾಯಿರನ ಮಗಳಿಗೆ ಜೀವ ಕೊಟ್ಟಾಗ, ಅಷ್ಟೇ ಏಕೆ ಅವನ ಬೋಧನೆಗಳು ಬಹಳ ಅಧಿಕಾರದಿಂದ ಕೂಡಿತ್ತು ಎನ್ನುವುದನ್ನು ಯೂದ ಹತ್ತಿರದಿಂದ ತಿಳುಕೊಂಡಿದ್ದ. ಯೂದ ಕಣ್ಣು ಸಾಕ್ಷಿಯಾಗಿದ್ದ, ಕಿವಿ ಸಾಕ್ಷಿಯಾಗಿದ್ದ, ಸ್ವತಃ ಜೀವಿತದ ಮೂಲಕ ಯೇಸುವಿಗೆ ಸಾಕ್ಷಿಯನ್ನು ಕೊಡುವಂಥ ಶಿಷ್ಯನಾಗಿದ್ದ. ಈ ಎಲ್ಲ ಅನುಭವಗಳು ಯೂದನ ಮೇಲೆ ಬಹಳ ಪರಿಣಾಮ ಬೀರಿತು. ಪ್ರಿಯರೇ, ಈ ಎಲ್ಲ ಅನುಭವಗಳಿಂದ ಯೂದ ಯೇಸುವನ್ನು ಬಹಳ ನಿರೀಕ್ಷೆಯಿಂದ ನೋಡ್ತಾ ಇದ್ದ, ಬಹಳ ಅಭಿಮಾನದಿಂದ ನೋಡ್ತಾ ಇದ್ದ. ಯೇಸು ನಿಜವಾಗಿ ಸಮಾಜದಲ್ಲಿ ಕ್ರಾಂತಿಕಾರಕವಾದಂಥ ಬದಲಾವಣೆಗಳನ್ನು ತರುತ್ತಿದ್ದಾನೆ. ಆತನು ಶಾಸ್ತ್ರಿ ಪರಿಸಾಯರುಗಳನ್ನು ಖಂಡಿಸ್ತಾ ಇದ್ದಾನೆ. ತನ್ನ ಶಕ್ತಿಯ ಮೂಲಕವಾಗಿ ಎಲ್ಲ ವಿಧವಾದಂಥ ಅದ್ಭುತಗಳನ್ನು ಮಾಡುತ್ತಿದ್ದಾನೆ. ಸುವಾರ್ಥ ಚಳುವಳ ಎನ್ನುವಂಥ ಹೆಸರಲ್ಲಿ ಸಮಾಜದಲ್ಲಿ ಬದಲಾವಣೆಗಳನ್ನು ಮಾಡುತ್ತಿದ್ದಾನೆ. ಈ ಯೇಸುವಿನಲ್ಲಿ ಶಕ್ತಿ ಇದೆ, ಈ ಯೇಸುವಿನಲ್ಲಿ ಅಧಿಕಾರವಿದೆ, ಯೇಸುವಿನ ಬೋಧನೆಗಳಲ್ಲಿ ಬದಲಾವಣೆ ಇದೆ. ಯೇಸುವನ್ನು ಹಿಂಬಾಲಿಸಬೇಕು ಎನ್ನುವಂಥ ಅವನ ಆಸೆ, ಅವನ ಮನಸ್ಸೊಳಗಿದ್ದಂಥ ಅಧಿಕಾರದ ಮೋಹ ಪ್ರತಿನಿತ್ಯ ಯೇಸುವನ್ನು ನಂಬುವುದಕ್ಕೆ, ಯೇಸುವನ್ನು ಹಿಂಬಾಲಿಸುವುದಕ್ಕೆ ಬಹಳ ಪ್ರೇರೇಪಣೆ ಮಾಡುತ್ತಿತ್ತು ಎನ್ನುವುದನ್ನು ಕಂಡುಕೊಳ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೂದ ಬುದ್ಧಿವಂತ ಎನ್ನುವುದನ್ನು ಈ 22ನೇ ಅಧ್ಯಾಯ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ, ಬಹಳ ಸ್ಪಷ್ಟವಾದಂಥ ಮಾತುಗಳ ಮೂಲಕವಾಗಿ ತಿಳಿಸ್ತದೆ. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು ತಿರುಗಿಸ್ರಿ. ಲೂಕನು ಬರೆದಂಥ ಸುವಾರ್ತೆ 22ನೇ ಅಧ್ಯಾಯ ವಚನ 1ರಿಂದ 6 ಭಾಗದಲ್ಲಿ ಗಮನಿಸಿದರೆ ಯೂದ ಎಷ್ಟು ಬುದ್ಧಿವಂತ ಎಂಬುದನ್ನು ನೀವೇ ಕಂಡುಕೊಳ್ತೀರಾ. ವಾಕ್ಯ ಭಾಗ ಹೇಳ್ತದೆ, ಈ ಶಾಸ್ತ್ರಿ ಪರಿಸಾಯರ ಬಳಿಯಲ್ಲಿ ಅವನು ಮಾಡಿಕೊಳ್ಳುವಂಥ ಆ ಡೀಲ್ ಇದೆಯಲ್ಲ, ಅವನ ಬುದ್ಧಿವಂತಿಕೆಗೆ ಸೂಚನೆ. ಅದರಲ್ಲೂ ಮುಖ್ಯವಾಗಿ ಈ 22ನೇ ಅಧ್ಯಾಯದ 3ನೇ ವಚನವನ್ನು ಗಮನಿಸಿರಿ. 22ನೇ ಅಧ್ಯಾಯದ 3ನೇ ವಚನವನ್ನು ಗಮನಿಸಿದರೆ, ಯೇಸುವನ್ನು ಹಿಡುಕೊಡುವ ಉಪಾಯವನ್ನು ಮಹಾಯಾಜಕರ ಕಾವಲಿನ ದಳವಾಯಿಗಳ ಬಳಿಯಲ್ಲಿ ಹೇಳುತ್ತಿದ್ದಾನೆ. ಯೇಸುವನ್ನು ಹಿಡುಕೊಡುವಂಥ ಉಪಾಯವನ್ನು ಮಹಾಯಾಜಕರ ಕಾವಲಿನ ದಳವಾಯಿಗಳ ಬಳಿಯಲ್ಲಿ ಹೇಳುತ್ತಿದ್ದಾನೆ. ಆತನ ಉಪಾಯ ಹೇಗಿತ್ತು, ಆತನ ಸಂಚು ಹೇಗಿತ್ತು ಅಂದರೆ, ಇದುವರೆಗೆ ಯೇಸುವನ್ನು ಹಿಡಿಯುವುದಕ್ಕಾಗಿ ಬಹಳ ಪ್ರಯತ್ನಗಳನ್ನು ಮಾಡುತ್ತಿದ್ದಂಥ,
ಇದುವರೆಗೆ ಯೇಸುವನ್ನ ಪಾಪದಲ್ಲಿ ತಪ್ಪಿನಲ್ಲಿ ಸಿಕ್ಕಿಸುವುದಕ್ಕಾಗಿ ಅನೇಕ ಆರೋಪಗಳನ್ನು ಹಾಕುತ್ತಿದ್ದಂಥ, ಯೇಸುವನ್ನ ಹಿಡಿದ್ರೆ ಬಹುಶಃ ಜನಗಳು ನಮ್ಮ ಮೇಲೆ ದಂಗೆ ಏಳಬಹುದು ಎಂಬುದಾಗಿ ಅಂದುಕೊಳ್ಳುತ್ತಿದ್ದಂಥ, ಇದಕ್ಕೋಸ್ಕರ ಸಮಯವನ್ನು ಕಾಯುತ್ತಿದ್ದಂಥ ಆ ಧಾರ್ಮಿಕ ಮುಖಂಡರುಗಳಿಗೆ, ಅದರಲ್ಲೂ ಮುಖ್ಯವಾಗಿ ಈ ಶಾಸ್ತ್ರಿ ಫರಿಸಾಯರಿಗೆ ಯೂದ ಬಂದು ನಾನು ಯೇಸುವನ್ನ ಹಿಡುಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ಆ ಪ್ಲಾನ್ ಅಥವಾ ಆ ಕುತಂತ್ರ ಅಥವಾ ಅವನ ಬುದ್ಧಿವಂತಿಕೆಯನ್ನು ಕೇಳಿ ದೇವರ ವಾಕ್ಯ ಹೇಳ್ತದೆ, ಯೂದನ ಮಾತನ್ನು ಕೇಳಿ ಅವರು ಬಹಳ ಸಂತೋಷಪಟ್ಟರು. ಯೂದನ ಮಾತನ್ನು ಕೇಳಿ ಅವರು ಬಹಳ ಸಂತೋಷ ಪಟ್ಟರು. ಇಟ್ ವಾಸ್ ಎ ಬ್ರಿಲಿಯಂಟ್ ಪ್ಲಾನ್ ಪ್ರಿಯರೇ. ಇದೊಂದು ಬಹಳ ನೀಟಾಗಿರುವಂಥ ಪ್ಲಾನ್ ಆಗಿತ್ತು. ಇದುವರೆಗೆ ದಾರಿ ಸಿಕ್ಕದೆ, ಯೇಸುವನ್ನು ಹಿಡಿಯಲು ಗೊತ್ತಾಗದೆ, ವಿಧ ವಿಧವಾದ ಆಲೋಚನೆಗಳಲ್ಲಿ ನಮ್ಮ ಅಧಿಕಾರ ಹೋಗ್ತದೆ, ರೋಮ್ ಸಾಮ್ರಾಜ್ಯದವರು ಬಂದು ನಮ್ಮನ್ನು ಕೇಳುತ್ತಾರೆ, ಜನವೆಲ್ಲ ಆತನ ಹಿಂದೆ ಹೋಗುತ್ತಿದೆ, ಯೇಸು ಜನಪ್ರಿಯವಾಗುತ್ತಾ ಇದ್ದಾನೆ ಹೇಗೆ ಎಂಬುದನ್ನು ಆಲೋಚನೆ ಮಾಡಿಕೊಳ್ಳುತ್ತಾ ಇದ್ದಂಥ ಈ ಶಾಸ್ತ್ರಿ ಫರಿಸಾಯರು ಈಗ ಯೂದನ ಮಾತುಗಳನ್ನು ಕೇಳಿ ಬಹಳವಾಗಿ ಸಂತೋಷವನ್ನು ಪಟ್ಟರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದಿನ ವಾಕ್ಯ ಭಾಗದ ಮೂಲಕವಾಗಿ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳುವುದಾದರೆ, ಯೂದ ಯೇಸುವನ್ನು ಹಿಡುಕೊಡುವಂಥ ಸಂಚಿನಲ್ಲಿ ಈಗ ಬಂದಿದ್ದಾನೆ. ಯೂದ ಯೇಸುವನ್ನು ಹಿಡುಕೊಡುವುದರ ಮೂಲಕವಾಗಿ ಈಗ ಒಂದು ಪ್ಲಾನನ್ನು ಶಾಸ್ತ್ರಿ ಫರಿಸಾಯರುಗಳ ಬಳಿಯಲ್ಲಿ ಹೇಳುತ್ತಿದ್ದಾನೆ. ಈ ಪ್ಲಾನ್ ಅಂದರೆ ಗುರುವಿಗೆ ಮುದ್ದಿಟ್ಟು, ಇಲ್ಲವೇ ತನ್ನ ಜೊತೆಗಿದ್ದಂಥ ರಬ್ಬಿಗೆ ಮುತ್ತಿಟ್ಟು ಹಿಡುಕೊಡುವಂಥ ಒಂದು ಪ್ಲಾನನ್ನು ಆತ ಹೇಳ್ತಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಾಕ್ಯ ಭಾಗ ಹೇಳ್ತದೆ, ಇದುವರೆಗೂ ಉಳಿದಂಥ ಎಲ್ಲ ಶಿಷ್ಯರು ಯೇಸುವನ್ನು ವಿಧ ವಿಧವಾದ ರೀತಿಯಲ್ಲಿ ಹೇಳ್ತಾ ಇದ್ರು. ಅನೇಕರು ಕರ್ತನೆ ಎಂಬುದಾಗಿ ಕರೆದಿದ್ರು, ಲಾರ್ಡ್ ಎಂಬುದಾಗಿ ಕರೆದಿದ್ರು. ಯೂದ ಮಾತ್ರ ಯೇಸುವನ್ನು ಎಲ್ಲ ಸಂದರ್ಭಗಳಲ್ಲಿ ರಬ್ಬಿ ಎಂಬುದಾಗಿ ಕರೀತಾ ಇದ್ದ, ಗುರುವೇ ಎಂಬುದಾಗಿ ಕರೀತಾ ಇದ್ದ. ಕಾರಣ ಅವನ ಸಂಬಂಧ, ಅವನ ಯೇಸುವಿನೊಟ್ಟಿಗಿದ್ದಂಥ ಸಂಪರ್ಕ ಕೇವಲ ಗುರು ಮತ್ತು ಶಿಷ್ಯರ ನಡುವೆ ಇರುವಂಥ ಕಲಿಕೆಯ ಸಂಬಂಧವಾಗಿತ್ತೇ ಹೊರತು ಯೇಸುವನ್ನು ಸ್ವಂತ ರಕ್ಷಕ ಎಂಬುದಾಗಿ ಸ್ವೀಕಾರ ಮಾಡುವಂಥ ಸಂಬಂಧ ಆಗಿರಲಿಲ್ಲ. ಯೂದ ಯೇಸುವನ್ನು ಅರ್ಥ ಮಾಡಿಕೊಂಡಿಲ್ಲ ಪ್ರಿಯರೇ. ಅರ್ಥ ಮಾಡಿಕೊಂಡಿದ್ದು ಇಷ್ಟೇ, ಯೇಸುವನ್ನು ಒಬ್ಬ ರಾಜಕೀಯ ಮೆಸ್ಸಿಯನನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಯೇಸುವನ್ನು ರಕ್ಷಣೆಯ ಮೆಸ್ಸಿಯನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ. ಯೇಸು ಮುಂದೊಂದು ದಿನ ತನ್ನ ಅಧಿಕಾರದಿಂದ, ತನಗಿರುವಂಥ ಶಕ್ತಿಯಿಂದ, ದೇವರ ಬಲದಿಂದ ರೋಮಾಯರ ವಿರುದ್ಧ ತಿರುಗಿ ಬೀಳುತ್ತಾನೆ. ಈ ರೋಮಾಯರ ಸರ್ಕಾರದ ವಿರುದ್ಧ ಹೋರಾಡುತ್ತಾನೆ. ಯೇಸು ಕ್ರಾಂತಿಕಾರಿಯಾದಂಥ ಮೂಲಕವಾಗಿ ಕುದುರೆಯ ಮೇಲೆ ಬಂದು ಯುದ್ಧವನ್ನು ಮಾಡುತ್ತಾನೆ, ರಕ್ತಪಾತವನ್ನು ಮಾಡುತ್ತಾನೆ. ಈ ಮೂಲಕ ಇಡೀ ರೋಮ್ ಸಾಮ್ರಾಜ್ಯವನ್ನು ತನ್ನ ಹತೋಟಿಗೆ ತಂದುಕೊಳ್ಳುತ್ತಾನೆ. ಇಡೀ ರೋಮಾಯರ ಮೇಲೆ ಗೆಲುವನ್ನು ಸಾಧಿಸ್ತಾನೆ. ಯೇಸು ರೋಮಾಯರ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾನೆ. ಆಗ ಕುಳಿತುಕೊಂಡಾಗ ನಾನು ಯೇಸುವಿನ ಅಧಿಕಾರದಲ್ಲಿ ಹಣದ ಚೀಲವನ್ನು ನೋಡಿಕೊಳ್ಳುವ ಖಜಾನೆಯ ಅಧಿಕಾರಿಯಾಗಬಹುದು ಎಂಬುದಾಗಿ ಆತನು ಆಲೋಚನೆ ಮಾಡಿದ್ದ. ಇದಕ್ಕೋಸ್ಕರವಾಗಿ ಅವನ ಮನಸ್ಸು ಮೊದಲಿಂದಲೂ ಕೂಡ ದ್ರವ್ಯಾಶೆಯಿಂದ ಕೂಡಿತ್ತು. ಬೇರೆ ಬೇರೆ ಸುವಾರ್ಥ ಭಾಗಗಳಲ್ಲಿ ನೋಡುವಾಗ ಯೂದ ಬಹಳ ಹಣದ ಮೋಹಕ್ಕೆ ಒಳಗಾಗಿದ್ದರಿಂದ ಈ 30 ಬೆಳ್ಳಿಯ ನಾಣ್ಯಗಳಿಗೆ ತನ್ನ ಗುರುವನ್ನು ಹಿಡುಕೊಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಅವನ ಪ್ಲಾನ್ ಇಷ್ಟೇ ಆಗಿತ್ತು ಪ್ರಿಯರೇ. ಯಾವಾಗ ಈ ಶಾಸ್ತ್ರಿ ಫರಿಸಾಯರುಗಳು ಯೇಸುವನ್ನು ಹಿಡಿಯಲಿಕ್ಕೆ ಬರ್ತಾರೆ, ಯೇಸು ಅವರ ಮೇಲೆ ಯುದ್ಧವನ್ನು ಮಾಡ್ತಾನೆ. ಯೇಸು ಅವರನ್ನು ತನ್ನ ಶಕ್ತಿಯಿಂದ ಒಡೆದು ಉರುಳಿಸ್ತಾನೆ. ಆಗ ಯುದ್ಧ ಪ್ರಾರಂಭವಾಗ್ತದೆ. ಯೇಸು ಒಂದೇ ಬಾರಿಗೆ ಇಡೀ ರೋಮಾಯರನ್ನು ಸೆದೆಬಡಿಯುತ್ತಾನೆ. ಈಸಿಯಾದಂಥ ರೀತಿಯಲ್ಲಿ ನನ್ನ ಕಾರ್ಯ ಸಾಧಿಸಬಹುದು ಎಂಬುದಾಗಿ ಅಂದುಕೊಂಡಿದ್ದ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೂದ ಯೇಸುವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಯೂದನ ಹಾಗೆ ಪೇತ್ರನ ಜೀವಿತವನ್ನು ಗಮನಿಸಿದರೆ, ಪೇತ್ರನು ಸಹ ಯೇಸುವನ್ನು ಆತನ ಶ್ರಮ ಮರಣ ದಿನಮಾನಗಳಿಗಿಂತ ಮುಂಚಿತವಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಯೇಸು ಸಾಯುವುದಕ್ಕಿಂತ ಮುಂಚಿತವಾಗಿ ಪೇತ್ರ ಯೇಸುವನ್ನು ಅರ್ಥ ಮಾಡಿಕೊಂಡಿಲ್ಲ. ಅನೇಕ ಸಾರಿ ನೀವು ಮಾರ್ಕನ ಸುವಾರ್ತೆ, ಮತ್ತಾಯನ ಸುವಾರ್ತೆ, ಲೂಕನ ಸುವಾರ್ತೆಗಳನ್ನು ನೋಡುತ್ತಾ ಬರುವುದಾದರೆ, ಯೇಸು ಅನೇಕ ಕಡೆಗಳಲ್ಲಿ ಹೇಳ್ತಾನೆ, ಮನುಷ್ಯ ಕುಮಾರನು ಸಾಯಬೇಕು, ಶಾಸ್ತ್ರಿ ಫರಿಸಾಯರುಗಳಿಂದ ನಿರಾಕೃತವಾಗಿ ಕೊಲ್ಲಲ್ಪಡಬೇಕು ಎಂಬುದಾಗಿ ಹೇಳುವಾಗ ಅನೇಕ ಸಂದರ್ಭಗಳಲ್ಲಿ ಪೇತ್ರ ಹೇಳ್ತಾನೆ, ಯೇಸುವಿನ ಕೈಯನ್ನು ಹಿಡಿದು, ಸ್ವಾಮಿ ನಿನಗೆ ಆ ರೀತಿಯಾಗಿ ಆಗಬಾರದು, ಸ್ವಾಮಿ ನೀನು ಸಾಯಬಾರದು. ಸ್ವಾಮಿ ನೇರವಾಗಿ ಖಂಡಿಸ್ತಾನೆ. ಪೇತ್ರನನ್ನ ಕುರಿತು ಸ್ವಾಮಿ ಒಂದು ಬಾರಿ ಹೇಳ್ತಾನೆ, ಸೈತಾನನೇ ನಡೆ,
ಇದು ನಿನ್ನ ಆಲೋಚನೆಯಲ್ಲ, ಸೈತನನ ಆಲೋಚನೆ. ಪೇತ್ರ ಕೂಡ ಯೇಸುವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಉಳಿದಂತೆ ನಾವು ಯೋಹಾನ ಮತ್ತು ಯಾಕೋಬರನ್ನು ಗಮನಿಸ್ತೇವೆ. ಅವರೂ ಸಹ ಯೇಸುವನ್ನ ಭೂಲೋಕದ ಅಧಿಪತಿಯಾಗಿ ಅರ್ಥ ಮಾಡಿಕೊಂಡಿದ್ರು. ಆ ಜಬದಾಯನ ಹೆಂಡತಿ ಯೋಹಾನ ಮತ್ತು ಯಾಕೋಬರ ತಾಯಿ ಯೇಸುವಿನ ಬಳಿಗೆ ಬಂದು ಕೇಳ್ತಾರೆ, ನಿನ್ನ ಅಧಿಕಾರವನ್ನು ಪಡೆದು ಬರುವಾಗ ಎಡಗಡೆಯಲ್ಲಿ ಬಲಗಡೆಯಲ್ಲಿ ನನ್ನ ಮಕ್ಕಳಿಗೆ ಸ್ಥಾನವನ್ನು ಕೊಡು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸುವನ್ನು ನಿಜವಾಗಿ ಈ ಯೂದ ಮತ್ತು ಉಳಿದ ಶಿಷ್ಯರು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ ಎನ್ನುವುದನ್ನು ವಾಕ್ಯ ಭಾಗ ಸ್ಪಷ್ಟವಾಗಿ ಹೇಳ್ತದೆ. ಹಾಗಾದರೆ ಇಂದು ನಮ್ಮ ವಿಷಯವಾಗಿ ಪಾವನ ದಿನಮಾನಗಳಲ್ಲಿ ಅವಲೋಕನ ಮಾಡಿಕೊಳ್ಳಲಿಕ್ಕೆ ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಈ ಯೂದನ ವ್ಯಕ್ತಿತ್ವವನ್ನು, ಯೂದನ ಕಾರ್ಯವನ್ನು ಇಂದು ನಾವು ಅವಲೋಕನ ಮಾಡಿಕೊಳ್ಳುವುದಾದರೆ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ ಪ್ರಿಯರೇ? ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೂದ 2019 ಇಸುವಿಯ ಹಿಂದೆ ಕಣ್ಮರೆಯಾಗಿಲ್ಲ. ಇಂದು ಕೂಡ ನಮ್ಮ ಸಂಬಂಧಗಳಲ್ಲಿ, ನಮ್ಮ ದೈನಂದಿನ ಬದುಕಿನಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ ಬಂದು ಹೋಗುತ್ತಾ ಇದ್ದಾನೆ. ಯೂದ ಇನ್ನು ಜೀವಂತವಾಗಿದ್ದಾನೆ ಪ್ರಿಯರೇ. ಅನೇಕ ಸಾರಿ ನಮ್ಮ ಸ್ನೇಹಿತರು ನಮಗೆ ಮೋಸ ಮಾಡುವಾಗ ಯೂದ ಕಾಣಿಸಿಕೊಳ್ತಾನೆ. ಅನೇಕ ಸಾರಿ ನಾವು ನಂಬಿಕೆ ಇಟ್ಟಂಥ ವ್ಯಕ್ತಿಗಳೇ ನಮಗೆ ನೋವನ್ನುಂಟು ಮಾಡುವಾಗ ಯೂದನ ವ್ಯಕ್ತಿತ್ವ ಕಾಣಿಸ್ತದೆ. ಅನೇಕ ಸಾರಿ ನಾವು ಸಹ ಯೂದನ ಹಾಗೆ ಪ್ರಾಪಂಚಿಕವಾದ ಅಧಿಕಾರಗಳ ವ್ಯಾಮೋಹಕ್ಕೆ ಒಳಗಾಗ್ತೇವೆ. ಅನೇಕ ಸಾರಿ ಯೂದನ ಹಾಗೆ ನಾವು ನಮ್ಮ ಆಲೋಚನೆಗಳನ್ನು ಕೇವಲ ಹಣದ ಭ್ರಮೆಯಿಂದಾಗುವ ಕೇಡುಗಳಿಗೆ ಯೋಚನೆ ಮಾಡ್ತೇವೆ. ಯೂದ ಕಾಣಿಸಿಕೊಳ್ತಾನೆ. ಪಾವನ ದಿನಮಾನಗಳಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಯೂದನಂತಾಗದೆ ದೇವರು ಕೊಟ್ಟಿರುವಂಥ ವರತಲಾಂತುಗಳನ್ನು, ದೇವರು ನಿನಗೆ ಕೊಟ್ಟಿರುವಂಥ ಜ್ಞಾನ ತಿಳುವಳಿಕೆಗಳನ್ನು ಕರ್ತನ ಮಹಿಮೆಗಾಗಿ ಬಳಸಬೇಕಾಗಿದೆ. ಪ್ರಿಯರೇ, 12 ಮಂದಿ ಶಿಷ್ಯರಲ್ಲಿ ಯೂದ ಅತ್ಯಂತ ಬುದ್ಧಿವಂತನಾಗಿದ್ದ. ಆದರೆ ತನ್ನ ಬುದ್ಧಿವಂತಿಕೆಯನ್ನು ತನ್ನ ಆತ್ಮವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಆತ್ಮವನ್ನು ನಷ್ಟಪಡಿಸಿಕೊಳ್ಳುವುದಕ್ಕಾಗಿ ಉಪಯೋಗ ಮಾಡಿಕೊಂಡ. ಆ 30 ನಾಣ್ಯಗಳನ್ನು ತೆಗೆದುಕೊಂಡು ಪುನಃ ಶಾಸ್ತ್ರಿ ಫರಿಸಾಯರ ಬಳಿಗೆ ಹೋಗ್ತಾನೆ. ಯೇಸುವನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ ಹೇಳ್ತಾನೆ. ಅವರು ಒಪ್ಪುವುದಿಲ್ಲ. ಆ ಹಣವನ್ನು ದೇವಾಲಯದಲ್ಲಿ ಬಿಸಾಟು ಬಿಟ್ಟು ಹೋಗಿ ನೇಣು ಹಾಕಿಕೊಂಡು ಆತನು ಸಾಯುತ್ತಾನೆ. ಪ್ರಿಯರೇ, ಅದನ್ನೇ ಪೌಲ ಹೇಳ್ತಾನೆ, ಪಾಪದ ಸಂಬಳ ಮರಣ ಎಂಬುದಾಗಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಪಾವನ ದಿನಮಾನಗಳಲ್ಲಿ ಯೂದನ ಹಾಗೆ ನಮ್ಮ ಆದ್ಯತೆಗಳು, ನಮ್ಮ ಪ್ರಾಧಾನ್ಯತೆಗಳು, ನಮ್ಮ ಆಲೋಚನೆಗಳು, ನಮ್ಮ ಬುದ್ಧಿ ವರತಲಾಂತುಗಳು ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವಂಥ ರೀತಿಯಲ್ಲಿರುವುದಾದರೆ ವಾಕ್ಯ ಭಾಗ ಹೇಳ್ತದೆ, ಇಂದು ನೀನು ಎಲ್ಲವನ್ನ ಸಂಪಾದಿಸಿಕೊಂಡು ಇಂದು ರಾತ್ರಿ ನಿನ್ನ ಪ್ರಾಣ ಹೋಗುತ್ತದೆ ಎಂಬುದಾಗಿ ಹೇಳಿದರೆ ನಿನ್ನ ಐಶ್ವರ್ಯ ಏನಾಗ್ತದೆ? ನಿನ್ನ ಬಳಿ ಇರುವಂಥ ಹಣ ಏನಾಗ್ತದೆ? ನಿನ್ನ ಬಳಿ ಇರುವಂಥ ಆಸ್ತಿ, ಅಧಿಕಾರ ನಿನ್ನನ್ನು ರಕ್ಷಿಸಬಲ್ಲದ? ಯಾವುದು ಕೂಡ ಇಲ್ಲ. ನಿನ್ನ ಬಳಿ ಇರುವ ಅಧಿಕಾರ, ನಿನ್ನ ಬಳಿ ಇರುವಂಥ ಹಣ, ನಿನ್ನ ಬಳಿ ಇರುವಂಥ ಆಸ್ತಿ ಈ ಲೋಕದಲ್ಲಿ ಮಾತ್ರ ನಿನ್ನ ಹಣದಿಂದ ರಕ್ಷಣೆಯನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಹಣದಿಂದ ನಿತ್ಯ ಜೀವವನ್ನು ಪಡೆಯಲು ಸಾಧ್ಯವಿಲ್ಲ. ನಿನ್ನ ಹಣದಿಂದ ಯೇಸುವಿನ ಪ್ರೀತಿಯನ್ನು ಗಳಿಸಿಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಹಣದಿಂದ ದೇವರ ಕನಿಕರ ಕ್ಷಮೆಯನ್ನು ಪಡೆಯಲು ಸಾಧ್ಯವಿಲ್ಲ. ನಿನ್ನ ಕೃಪೆಯಲ್ಲ, ದೇವರ ಕೃಪೆಯಿಂದ ಮಾತ್ರ ಇದು ಸಾಧ್ಯವಾಗಿದೆ. ಹಾಗಾದರೆ ನೀನು ಯೂದನ ಹಾಗೆ ನಿನ್ನ ವ್ಯಾಮೋಹವನ್ನು, ನಿನ್ನ ದೃಷ್ಟಿಯನ್ನು, ನಿನ್ನ ಲಕ್ಷ್ಯವನ್ನು, ನಿನ್ನ ಪ್ರಾಧಾನ್ಯತೆಯನ್ನು ಭೂಲೋಕದ ವಿಷಯಗಳಿಗೆ ಒಳಪಡಿಸದೆ ಅವೆಲ್ಲವುಗಳನ್ನು ಕೊಡುವಂಥ ಯೇಸುವಿಗೆ ನೀಡುವುದಾದರೆ ಸ್ವಾಮಿ ನನ್ನ ಎಲ್ಲ ವಿಷಯಗಳಲ್ಲಿ ತುಂಬಿಸ್ತಾನೆ. ಕರ್ತನು ನಿನ್ನ ಆಶೀರ್ವದಿಸ್ತಾನೆ. ನಿನ್ನ ಮನೆಯ ಸಮಾಧಾನ ಯೇಸು ಸ್ವಾಮಿಯಾಗ್ತಾನೆ. ನಿನ್ನ ಮನೆಯ ಐಶ್ವರ್ಯ ಕರ್ತನಾಗ್ತಾನೆ. ನಿನ್ನ ಮನೆಯ ಸಂಪತ್ತಿಗೆ, ಸಮೃದ್ಧಿಗೆ, ನಿನ್ನ ಮಕ್ಕಳ ಅಭಿವೃದ್ಧಿಗೆ ದೇವರ ಮೂಲಕವಾಗಿ ಆಶೀರ್ವಾದ ಸಿಗ್ತದೆ. ನಿನ್ನ ಪ್ರಾಧಾನ್ಯತೆ ಯೇಸುವಾಗಿದ್ದಾಗ ಮಾತ್ರ. ಇತ್ತೀಚೆಗೆ ಒಂದು ವಾಟ್ಸಪ್ನಲ್ಲಿ ನೋಡುವಾಗ ಒಂದು ಭಾಳ ಸುಂದರವಾದಂಥ ವಿಷಯ ನನ್ನ ಮೊಬೈಲ್ಗೆ ಬಂದಿತ್ತು. ಏನಂದರೆ, ಭೂಲೋಕದ ಎಲ್ಲ ಆಸ್ತಿಗಳು, ಹಣಗಳನ್ನು ನಾವು ಸಮಾಧಿಯ ಬಳಿಯಲ್ಲಿ ಬಿಟ್ಟು ಹೋಗಬೇಕಂತೆ. ಸಮಾಧಿಯ ಬಳಿಯಲ್ಲಿ ಬಿಟ್ಟು ಹೋಗಬೇಕು. ಯಾಕಂದರೆ ಪರಲೋಕದಲ್ಲಿ ನಿನ್ನ ಯಾವುದೇ ಹಣಕ್ಕೆ, ನಿನ್ನ ಯಾವುದೇ ವಿಷಯಗಳಿಗೆ, ನಿನ್ನ ಯಾವುದೇ ಆಸ್ತಿಗಳಿಗೆ ಸ್ಥಳವೂ ಇಲ್ಲ, ಅವಕಾಶವೂ ಇಲ್ಲ ಎಂಬುದಾಗಿ. ಯೂದನ ವ್ಯಕ್ತಿತ್ವ ನಮ್ಮನ್ನು ಎಚ್ಚರಿಸಲಿ. ಯೂದನ ಜೀವಿತದ ಮೂಲಕವಾಗಿ ನಾವು ನೋಡೋಣ. ಅನೇಕ ಸಾರಿ ನಾವು ಗಮನಿಸ್ತೇವೆ, ಪ್ರಿಯರೇ, ಯೂದ ಮಾತ್ರ ನಿಕಟವಾದಂಥ ಸಂಬಂಧವನ್ನು ಹೊಂದಿಲ್ಲ. ನಾವು ಕೂಡ ಯೇಸುವಿನ ಜೊತೆಗೆ ನಿಕಟವಾದಂಥ ಸಂಬಂಧವನ್ನು ಹೊಂದಿದ್ದೇವೆ.
ಬಾಲ್ಯಾರಭ್ಯದಿಂದ ಯೇಸುವಿನ ಶಿಲುಬೆಯ ಗುರುತಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ. ಯೌವನ ಕಾಲಗಳಲ್ಲಿ ಕರ್ತನೆ ನಿನಗೋಸ್ಕರವಾಗಿ ಬಾಳುತ್ತೇವೆ, ಸಾಯುತ್ತೇವೆ ಎನ್ನುವಂಥ ಪ್ರಮಾಣಗಳನ್ನು ಗರ್ಭಗುಡಿಯ ಮುಂದೆ, ಸಜೀವವಾದಂಥ ಸಭೆಯ ಮುಂದೆ ಹೇಳಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ದೇವರ ನಡೆಸುವಿಕೆಗಳನ್ನು ಅನುಭವ ಮಾಡಿದ್ದೇವೆ. ನಮಗೆ ಅನಾರೋಗ್ಯಗಳು ಬರುವಾಗ, ಚಿಂತೆಗಳು ಬರುವಾಗ, ಒತ್ತಡಗಳು ಬರುವಾಗ, ಕಷ್ಟಗಳು ಬರುವಾಗ, ಕೈಬಿಟ್ಟಂಥ ಪರಿಸ್ಥಿತಿಗಳು ಬರುವಾಗ, ಒಂಟಿಗರಾಗಿ ಬಲಹೀನತೆಗೆ ಒಳಗಾದಾಗ ನಿನ್ನನ್ನು ಬಿಡಿಸಿದು ಯಾವುದೇ ಭೂಲೋಕದ ಸಂಬಂಧವಲ್ಲ, ನೀನು ನಂಬಿರುವಂಥ ಕರ್ತನು ಎನ್ನುವುದನ್ನು ಮರೆಯಬೇಡ. ಯೂದ ಮರೆತು ಹೋದ. ಯೇಸುವಿನ ಜೊತೆಗಿದ್ದಂಥ 3.5 ವರ್ಷದ ಸಂಬಂಧವನ್ನು ಮರೆತು ಹೋದ. ಯೇಸು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಮರೆತು ಹೋದ. ಯೇಸುವನ್ನು ಕೇವಲ ಪ್ರಾಪಂಚಿಕವಾದಂಥ ಅರಸ ಎಂಬುದಾಗಿ ನೋಡಿದ. ಆದರೆ ಯೇಸು ನನಗೋಸ್ಕರವಾಗಿ ಪ್ರಾಣವನ್ನು ಕೊಡುವ ಶಾಂತಿಯ ರಾಜ, ಮೆಸ್ಸಿಯ ಎನ್ನುವುದನ್ನು ಆತ ಅರ್ಥ ಮಾಡಿಕೊಳ್ಳಲಿಲ್ಲ. ಅದೇ ತಪ್ಪನ್ನು ಇಂದು ನಾವು ಮಾಡುತ್ತಾ ಇದ್ದೇವೆ. ಅನೇಕ ಸಂದರ್ಭಗಳಲ್ಲಿ ಪ್ರಿಯರೇ, ನಾವು ದೇವರನ್ನು ನೋಡುವಂಥ ಪ್ರಯತ್ನಗಳು ಅದು ಇತರರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲೇ ಇದೆ ಹೊರತು ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಇಲ್ಲ. ನಮ್ಮ ಆರಾಧನೆಗಳ ಫಲಗಳನ್ನು ಇಂದು ನೋಡುತ್ತಿರುವುದಾದರೆ, ಯೆಶಾಯನು ಬರೆದಂಥ ಪ್ರವಾದನ ಗ್ರಂಥ 58ನೇ ಅಧ್ಯಾಯದಲ್ಲಿ ಬರುವಂಥ ನಿಮ್ಮ ಉಪವಾಸದ ಫಲಗಳು ಏನೆಂದರೆ ಕೇಡು, ವ್ಯಾಜ್ಯ, ಕಲಹ. ನಾವು ಮಾಡುತ್ತಿರುವಂಥ ಪ್ರಾರ್ಥನೆಗಳ ಫಲ ಇಂದು ವ್ಯಾಜ್ಯವಾಗಿದೆ, ಕಲಹವಾಗಿದೆ, ಕೇಡಾಗಿದೆ, ಹೊಟ್ಟೆ ಕಿಚ್ಚಾಗಿದೆ, ಮತ್ಸರವಾಗಿದೆ, ದ್ವೇಷವಾಗಿದೆ ಹೊರತು ದೇವರಾತ್ಮನ ಫಲಗಳನ್ನು ನಾವು ನೀಡ್ತಾ ಇಲ್ಲ. ಯೇಸುವಿನ ಸಂಬಂಧ, ಯೇಸುವಿನ ನಂಬಿಕೆ, ಯೇಸುವಿನ ಜೊತೆಗಿಟ್ಟುಕೊಂಡಿರುವಂಥ ನಿಕಟವಾದಂಥ ಆ ಪ್ರೀತಿಯ ನಿಮಿತ್ತ ಇಂದು ನಾವು ಅನೇಕ ವಿಧವಾದಂಥ ಸೈತಾನನ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ ಹೊರತು ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಮಾಡ್ತಾ ಇಲ್ಲ. ಪ್ರಿಯರೇ, ದೇವರು ನಮ್ಮ ಮಾತುಗಳನ್ನು ಗಮನಿಸ್ತಾ ಇದ್ದಾನೆ, ನಮ್ಮ ಆಲೋಚನೆಗಳನ್ನು ಗಮನಿಸ್ತಾ ಇದ್ದಾನೆ, ನಮ್ಮ ಹೃದಯವನ್ನು ನೋಡುತ್ತಿದ್ದಾನೆ. ನ್ಯಾಯಾಧಿಪತಿಯಾಗಿ ದೇವರು ನಮ್ಮ ಕಾರ್ಯಗಳನ್ನು ತೂಗುತ್ತಿದ್ದಾನೆ. ಹನ್ನಳು ಹೇಳ್ತಾಳೆ, ಯೆಹೋವ ದೇವರು ಸರ್ವಜ್ಞನು, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವವನಾಗಿದ್ದಾನೆ. ತೂಗುವಂಥ ಕರ್ತನಿಗೆ ತೂಕ ಯಾವ ಕಡೆಗೆ ಹೆಚ್ಚಾಗಿದೆ ಎಂಬುದು ಚೆನ್ನಾಗಿ ಗೊತ್ತುಂಟು. ಒಂದು ಕಾಲ ಬರುವಾಗ ಆ ಕಾಲ ನಮ್ಮನ್ನು, ನಮ್ಮ ಆತ್ಮವನ್ನು ಪರೀಕ್ಷೆ ಮಾಡುವಂಥದ್ದಲ್ಲ, ನ್ಯಾಯ ದಂಡನೆಗೆ, ತೀರ್ಪಿಗೆ ಒಳಪಡಿಸುವಂಥದ್ದಾಗಿದೆ. ಹಾಗಾದರೆ ಇಂದಿನ ವಾಕ್ಯದ ಮೂಲಕ ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳೋಣ. ಯೂದನ ಹಾಗೆ ಸಂಬಂಧ ಹೊಂದಿದ್ದರೂ ಯೇಸುವಿನಿಂದ ದೂರ ಹೋಗದಂತೆ ಯೇಸುವಿನ ಬಳಿಗೆ ಬರೋಣ. ಯೂದನ ಹಾಗೆ ಬುದ್ಧಿವಂತಿಕೆ ಹೊರತಲಾಂತುಗಳನ್ನು ಹೊಂದಿದ್ದರೂ ಆ ಯೂದನ ಹೆಸರಿಗೆ ತಕ್ಕಂತೆ ಜೀವಿಸದಂತೆ ನಾವು ಕೂಡ ನಮ್ಮ ಹೊರತಲಾಂತುಗಳನ್ನು, ನಮ್ಮ ಅನೇಕ ವಿಧವಾದಂಥ ಬುದ್ಧಿಗಳನ್ನು ನಾವು ಪ್ರಾಪಂಚಿಕ ವಿಷಯಗಳಿಗೆ ಒಳಪಡಿಸದೆ ದೇವರ ಮಹಿಮೆಗಾಗಿ ಬಳಸೋಣ. ಯೂದನ ಹಾಗೆ ಹಣ ಮಾತ್ರ ಮುಖ್ಯ, ಅಧಿಕಾರ ಮಾತ್ರ ಮುಖ್ಯ ಎನ್ನುವಂಥ ಮನೋಭಾವನೆಯಿಂದ ಬಿಟ್ಟು ಇಂದು ಯೇಸುವನ್ನು ಅರಿಯುವಂಥದ್ದು ಶ್ರೇಷ್ಠ, ಯೇಸುವಿಗೋಸ್ಕರ ಜೀವಿಸುವಂಥದ್ದು ಶ್ರೇಷ್ಠ, ಯೇಸುವಿನ ಸಂಬಂಧಗಳಲ್ಲಿ ಜೀವಿಸುವಂಥದ್ದು ನಿತ್ಯ ಜೀವ, ನನ್ನ ಆತ್ಮವನ್ನು ರಕ್ಷಿಸುವಂಥದ್ದು ದೇವರ ಪ್ರೀತಿ, ಶಿಲುಬೆಯ ಕರ್ತನ ಕಡೆಗೆ ನನ್ನನ್ನು ತಗ್ಗಿಸಿಕೊಳ್ಳುವಾಗ ದೇವರು ಮೇಲಕ್ಕೆತ್ತುತ್ತಾನೆ ಎನ್ನುವಂಥ ತಗ್ಗಿದ ಮನೋಭಾವನೆ ಇಂದು ನನ್ನನ್ನು, ನಿಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಆ ದಾರಿಯಲ್ಲಿ ನಡೆಯೋಣ ಪ್ರಿಯರೇ, ಆ ದಾರಿಯಲ್ಲಿ ನಡೆಯೋಣ. ದೇವರ ಮುಂದೆ ನಾವು ಬರುವಾಗ ಖಂಡಿತವಾಗಿ ಆತನು ನಮ್ಮನ್ನು ಸೇರಿಸಿಕೊಳ್ತಾನೆ. ಪಾಪಿಯಾದಂಥ ಸ್ಥಿತಿಯಲ್ಲಿ, ಪಾಪದ ಮನೋಭಾವನೆಯಲ್ಲಿ ಸ್ವಾಮಿ ನನ್ನ ಕ್ಷಮಿಸು ಎಂಬುದಾಗಿ ಹೇಳಿದರೆ ಖಂಡಿತವಾಗಿ ಆತನು ನಮ್ಮನ್ನು ಸ್ವೀಕರಿಸ್ತಾನೆ. ನೋಡಿ, ಕೊನೆಯದಾಗಿ ನೋಹ ಕುಡಿದು ಮತ್ತನಾದರೂ ದೇವರು ಅವನನ್ನು ಬಿಡಲಿಲ್ಲ. ಕಾರಣ ನೋಹ ನೀತಿವಂತನಾಗಿದ್ದ. ಯಾಕೋಬ ತನ್ನ ಅಣ್ಣನಿಗೆ ಆಗಬೇಕಾದಂಥ ಆಶೀರ್ವಾದವನ್ನು ಮೋಸದಿಂದ ಪಡ್ಕೊಂಡು ಹೋದರೂ ಅವನು ಹೋದಂಥ ದಾರಿಯಲ್ಲಿ ಅವನ ಮನಸ್ಸಾಕ್ಷಿ ಕಾಡಿದ್ದರಿಂದ ನನ್ನ ಅಣ್ಣನಿಗೆ ನಾನು ಮೋಸ ಮಾಡಿದೆ, ದೇವರಿಗೆ ನಾನು ಮೋಸ ಮಾಡಿದೆ ಎನ್ನುವಂಥ ಮನಸ್ಸಾಕ್ಷಿ ಅವನಿಗೆ ಬಂದದರಿಂದ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಪರದೇಶದಲ್ಲಿಯೂ ಅವನನ್ನು ಆಶೀರ್ವಾದ ಮಾಡಿದ. ಮೋಶೆ ವಾಕ್ಚಾತುರ್ಯವಿಲ್ಲದಂಥವನು, ನನಗೆ ಧೈರ್ಯವಿಲ್ಲ, ನನ್ನ ತುಟಿ ತೊದಲುತ್ತದೆ, ನನ್ನ ನಾಲಿಗೆ ಮಂದವಾಗಿದ್ದು ಎಂಬುದಾಗಿ ಹೇಳಿದ್ರು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಮೋಶೆಯನ್ನು ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಉಪಯೋಗ ಮಾಡ್ತಾನೆ, ಉನ್ನತವಾದಂಥ ಧೈರ್ಯವನ್ನು ಕೊಡ್ತಾನೆ. ಇದು ದೇವರ ಪ್ರೀತಿ. ರಾಹಾಬಳು ವ್ಯಭಿಚಾರಿಣಿಯಾಗಿದ್ದರೂ ಆಕೆಯ ಸ್ಥಿತಿಯನ್ನು ದೇವರು ನೋಡಿ ಆ ವಿಮೋಚನೆಯ ಯೆರಿಕೋ ಗೋಡೆಯನ್ನು ಉರುಳಿಸುವುದಕ್ಕೆ ಆಕೆಯನ್ನು ಉಪಯೋಗ ಮಾಡಿಕೊಳ್ತಾನೆ. ಯೋಸೇಫ ಅಣ್ಣ ತಮ್ಮಂದಿರಿಂದ ಮಾರಲ್ಪಟ್ಟರೂ ದೇವರು ಅವನನ್ನು ಬಿಡಲಿಲ್ಲ ಪ್ರಿಯರೇ. ಆ ಫೋಟಿಫರನ ಆಸ್ಥಾನದಲ್ಲಿ ಉನ್ನತವಾದ ಹುದ್ದೆಗೆ ತರ್ತಾನೆ. ಗಿದ್ಯೋನ ಅಂಜುಬುರುಕನಾಗಿದ್ದರೂ ಅವನಿಗೆ ಧೈರ್ಯವನ್ನು ಕೊಟ್ಟು ನಡೆದಂಥ ಯುದ್ಧದಲ್ಲಿ ಗಿದ್ಯೋನನ ಮೂಲಕ
ಜಯವನ್ನು ತಂದುಕೊಡ್ತಾನೆ. ಇಂದು ನೀನು ಮತ್ತು ನಾನು ಕರ್ತನ ದೃಷ್ಟಿಯಲ್ಲಿ ಯೋಗ್ಯನಾಗಿದ್ದರೆ ಸ್ಥಿತಿಗತಿಗಳು ಬೇರೆಯಾಗಿದ್ದರು, ನಿನ್ನ ಪರಿಸ್ಥಿತಿಗಳು ಬೇರೆಯಾಗಿದ್ದರು, ಸ್ವಾಮಿ ನಿನ್ನನ್ನು ದೊಡ್ಡ ಸಾಧನವಾಗಿ ಕಾರ್ಯ ಮಾಡ್ತಾನೆ. ನೀನು ಯೇಸುವಿನ ಶಿಷ್ಯನೆಂದು ಹೇಳಿಕೊಳ್ಳಲಿಕ್ಕೆ ಪರಲೋಕದಲ್ಲಿ ಸಂತೋಷವಾಗ್ತದೆ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವಂಥ ದೇವ್ರೆ, ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಯೂದನ ವಿಷಯವಾಗಿ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಅನೇಕ ಸಾರಿ ನೀನು ಕೊಟ್ಟಿರುವಂಥ ವರತಲಾಂತುಗಳನ್ನು, ನಿನ್ನ ಬುದ್ಧಿ ಜ್ಞಾನವನ್ನು, ತಿಳುವಳಿಕೆಯನ್ನು, ನಾಯಕತ್ವದ ಗುಣಲಕ್ಷಣಗಳನ್ನು ನಾವು ಒಳ್ಳೆಯದಕ್ಕೆ ಬಳಸಿಲ್ಲ. ಅನೇಕ ಸಾರಿ ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಒಳಿತಿಗೋಸ್ಕರ, ನಮ್ಮ ಉದ್ಧಾರಕ್ಕೋಸ್ಕರ, ನಮಗೆ ಒಳ್ಳೆಯದು ಆಗಬೇಕು ಎನ್ನುವಂಥ ಸಂಕುಚಿತ ಮನೋಭಾವನೆಗಳಲ್ಲಿ ನಮ್ಮ ಎಲ್ಲ ಬುದ್ಧಿವಂತಿಕೆ ಜ್ಞಾನವನ್ನು ಬಳಸಿದ್ದೇವೆ. ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅನೇಕ ಸಾರಿ ನಿನ್ನನ್ನು ತಿಳಿದು ತಪ್ಪಿ ಹೋಗಿದ್ದೇವೆ ಸ್ವಾಮಿ. ನಿನ್ನ ಧ್ವನಿಯನ್ನು ಕೇಳಿದರೂ ಅದಕ್ಕೆ ಕಿವಿ ಕೊಟ್ಟಿಲ್ಲ. ಯೂದನ ಹಾಗೆ ನಿನ್ನ ಸಂಬಂಧಗಳಲ್ಲಿದ್ದರೂ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಮ್ಮ ಪ್ರಾಧಾನ್ಯತೆಗಳನ್ನು, ನಮ್ಮ ಮಹತ್ವಗಳನ್ನು ಬೇರೆ ವಿಷಯಗಳಿಗೆ ಕೊಟ್ಟಿದ್ದೇವೆ. ಅನೇಕ ಸಾರಿ ನಮ್ಮ ಪ್ರಾಧಾನ್ಯತೆ ಹಣವಾಗಿದೆ, ಅಧಿಕಾರವಾಗಿದೆ. ನಮ್ಮ ಪ್ರಾಧಾನ್ಯತೆಗಳು ಭೂಲೋಕದ ವಸ್ತುಗಳಾಗಿದೆ. ಎಲ್ಲ ಸ್ಥಿತಿಗತಿಗಳನ್ನು ನಿನ್ನ ಮುಂದೆ ಅರಿಕೆ ಮಾಡ್ತೇವೆ ಸ್ವಾಮಿ. ಪರಿಶುದ್ಧಾತ್ಮನ ಮೂಲಕ ತುಂಬಿಸು. ಈ ರೀತಿಯ ಗುಣಗಳು ನಮ್ಮಲ್ಲಿರುವುದಾದರೆ ನಿನ್ನ ಆತ್ಮನ ಜ್ವಾಲೆ ನಮ್ಮಲ್ಲಿ ಹೊತ್ತಿಸಿ ನಮ್ಮನ್ನು ಶುದ್ಧಪಡಿಸು. ಕೇಳಿದ ವಾಕ್ಯಗಳಿಂದ ನಾವು ಧನ್ಯರಾಗುವಂತೆ, ನಿನ್ನ ಜೊತೆಯಲ್ಲಿ ಪ್ರಯಾಣ ಮಾಡುವಂತೆ, ಪಾವನ ದಿನಮಾನಗಳಲ್ಲಿ ನಮ್ಮನ್ನು ನಾವು ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳದಂತೆ ನಿನ್ನ ಕೃಪೆಯನ್ನು ಕೊಟ್ಟು ಕ್ಷಮಿಸಿ ನಡೆಸಬೇಕೆಂದು ಯೇಸುನಾಮದಲ್ಲಿ ಬೇಡಿದ್ದೇವೆ ನಮ್ಮ ಕರ್ತನೇ, ಆಮೆನ್. ಕಡೆದಾಗಿ ಹಾಡುವಂಥ ಕನ್ನಡ ಸಂಗೀತ 105ನೇ ಸಂಗೀತವನ್ನು ಹಾಡೋಣ. 105ನೇ ಸಂಗೀತದ 1 ಮತ್ತು 2ನೇ ಚರಣ. ಪಾಪ ಹೇಗೆ ಹೋದಿತು ಯೇಸು ಪರಿಹರಿಸಬಲ್ಲ. ಯೇಸು ಪರಿಹರಿಸಬಲ್ಲ. ಶುದ್ಧಿ ಹೇಗೆ ಸಿಕ್ಕಿತು, ಯೇಸು ಶುದ್ಧ ಮಾಡಬಲ್ಲ. ಓ ದಿವ್ಯ ಕರ್ತನೇ, ಸ್ವಪ್ರಾಣ ದಾನಿಯೇ, ನಿನ್ಯಜ್ಞ ಬಿಟ್ಟರೆ ಬೇರೆ ಗತಿಯೆಲ್ಲೂ ಇಲ್ಲ. ಶುಭ್ರ ಮಾಡುವಂತದ್ದು ಯೇಸು ಅರ್ಪಿಸಿದ ಯಜ್ಞ. ಧೈರ್ಯ ಕೊಡುವಂತದ್ದು ಯೇಸು ಅರ್ಪಿಸಿದ ಯಜ್ಞ. ಓ ದಿವ್ಯ ಕರ್ತನೇ, ಸ್ವಪ್ರಾಣ ದಾನಿಯೇ, ನಿನ್ಯಜ್ಞ ಬಿಟ್ಟರೆ ಬೇರೆ ಗತಿಯೆಲ್ಲೂ ಇಲ್ಲ. ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ನಾವಿರುವ ಸ್ಥಳದಲ್ಲಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ.
ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೂ ನಿನ್ನವೇ ಸ್ವಾಮಿ. ಆಮೆನ್. ದೇವರ ತ್ರಾಣವುಳ್ಳ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಂಬಿಕೆ ವಿಶ್ವಾಸಗಳಿಂದ ಜೀವಿಸೋಣ. ಯೇಸುವನ್ನ ಅರಿತು ಯೇಸುವಿನ ಸಂಬಂಧಗಳಲ್ಲಿ ನಮ್ಮ ಪ್ರಯಾಣಗಳನ್ನು ಮುಂದುವರಿಸೋಣ. ನಮ್ಮ ವರತಲಾಂತುಗಳನ್ನು, ನಮ್ಮ ಪ್ರಾಧಾನ್ಯತೆಗಳನ್ನು, ನಮ್ಮ ಆಸಕ್ತಿ, ನಮ್ಮ ಇಷ್ಟಗಳನ್ನು ಯೇಸುವಿನ ಮೇಲಿರಿಸೋಣ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವಂಥ ತ್ರೈಕ ದೇವರ ನಡೆಸುವಿಕೆ, ಆಶೀರ್ವಾದ, ಕೃಪೆ, ಕ್ಷಮೆ ಮತ್ತು ಕನಿಕರ ಈಗಲೂ ನಮ್ಮೆಲ್ಲರೊಂದಿಗೆ ಈ ಫೇಸ್ಬುಕ್ ಲೈವ್ನ ಮೂಲಕ ದೇವರ ವಾಕ್ಯವನ್ನು ಕೇಳುತ್ತಿರುವ, ಆರಾಧನೆಗಳಲ್ಲಿ ಭಾಗಿಗಳಾಗುತ್ತಿರುವಂಥ ಎಲ್ಲ ದೇವರ ಮಕ್ಕಳೊಂದಿಗೆ ನಿತ್ಯ ಕಾಲಕ್ಕೂ ವಾಸ ಮಾಡಲಿ. ಆಮೆನ್. ಸ್ತೋತ್ರ ಯೇಸು, ಸ್ತೋತ್ರ ಯೇಸು, ಸ್ತೋತ್ರ ಯೇಸು, ಸ್ತೋತ್ರ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮುಂದಿನ ಶುಕ್ರವಾರ ಇದೇ ಸಮಯಕ್ಕೆ 7 ಗಂಟೆಗೆ ಈ ಫೇಸ್ಬುಕ್ನ ಲೈವ್ನ ಮೂಲಕ ದೇವರ ವಾಕ್ಯವನ್ನು, ಆರಾಧನೆಯನ್ನು ನಡೆಸಲಾಗುವುದು. ಸಭೆಯವರೆಲ್ಲರೂ ಕೂಡ, ದೇವ ಜನರೆಲ್ಲರೂ ಕೂಡ ಇದರಲ್ಲಿ ಪಾಲು ತಗೊಳ್ಳುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇನೆ.